ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ವೇದಾಂತ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಎಲ್ಲರೂ ಹೇಗಿದ್ದೀರಿ? ಐ ಬಿಲೀವ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ಮತ್ತು ಹೇಗೆ ಓದ್ತಿದ್ದೀರಾ, ಎಲ್ಲ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ? ಎಲ್ಲರೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ಹೌದಾ? ಸೊ ಸ್ಪೆಷಲಿ ಈ ವಿಡಿಯೋ ಫಸ್ಟ್ PUC ಮಕ್ಕಳಿಗೆ, ಹೌದಾ? ಯಾಕೆ? ಬಿಕಾಸ್ ಇವತ್ತು ನಾವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಸ್ಟ್ PUC ಸಿಲೆಬಸ್ನ ಮೇಲೆ ಮಾಡ್ತಿರೋವಂಥದ್ದು. ಅಫ್ಕೋರ್ಸ್ ಫಸ್ಟ್ ಇಯರ್ PU ಮಕ್ಕಳಿಗೆ ಈ ಒಂದು ವಿಡಿಯೋ ಇರುವಂಥದ್ದು, ಹೌದಾ? ಓಕೆ, ಸೊ ಮಕ್ಕಳೇ, ಈಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವು ಚಾಪ್ಟರ್ ವೈಸ್ ಮಾಡ್ತಾ ಬರ್ತಿದ್ವಿ, ಹೌದಾ? ಇವತ್ತು ಕೂಡ ನಾವು ಒಂದು ಚಾಪ್ಟರ್ನ ಮೇಲೆ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ. ಆದರೆ ಯಾವುದಪ್ಪ ಅದು ಚಾಪ್ಟರ್ ಅನ್ನೋದನ್ನು ನಾವು ತಿಳ್ಕೋಬೇಕಲ್ಲ. ಸೊ ಈಸಿಯೆಸ್ಟ್ ಚಾಪ್ಟರ್ ಅಂತ ಹೇಳಬಹುದು. ಅದು ಯಾವುದು ಅಂದರೆ, ಸೊ ಅದು ನಮ್ಮ ಬೈನೋಮಿಯಲ್ ಥೇರಮ್. ಓಕೆ, ಸೊ ಬೈನೋಮಿಯಲ್ ಥೇರಮ್ ಏನಿದೆ ಅಲ್ಲ, ತುಂಬ ಈಸಿ ಚಾಪ್ಟರ್. ಆದರೆ ಇಲ್ಲಿ ಬೈನೋಮಿಯಲ್ ಥೇರಮನ್ನು ಪ್ರೂವ್ ಮಾಡಲಿಕ್ಕೆ ನಿಮಗೆ 5 ಮಾರ್ಕ್ಸಿಗೆ ಪ್ರಶ್ನೆ ಬರುತ್ತೆ, ಹೌದಾ? ಅದನ್ನು ಬಿಟ್ಟರೆ ಬಾಕಿ ನಿಮಗೆ ಏನು ಪ್ರಶ್ನೆ ಬರ್ಬೋದು ಅಂದರೆ, ಒಂದು MCQ ಮೇಲೆ ಒಂದು ಕ್ವಶನ್ ಬರುತ್ತೆ MCQ ಅಲ್ಲಿ. ಅದನ್ನು ಬಿಟ್ಟರೆ 1 ಮಾರ್ಕಿಗೆ ಒಂದು ಪ್ರಶ್ನೆ, ಅದನ್ನು ಬಿಟ್ಟರೆ 2 ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳ್ತಾರೆ. ಓಕೆ, ಸೊ ಮೇಜರ್ ವೇಟೇಜನ್ನು ಹೊಂದಿರುವಂಥದ್ದು ಬೈನೋಮಿಯಲ್ ಥಿಯರಮ್ ಪ್ರೂವಿಂಗ್. ಓಕೆ, ಸೊ ಹಾಗಿದ್ರೆ ಈ ಚಾಪ್ಟರ್ನ ಮೇಲೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವು ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ. ಆಲ್ ರೈಟ್, ಫೈನ್. ಸೊ ನಾನು ಇವಾಗ ತಾನೇ ಹೇಳಿದೆ, ಈ ಚಾಪ್ಟರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಅಂದರೆ 5 ಮಾರ್ಕ್ಸ್ ಫಿಕ್ಸ್ಡ್. ಅದು ಪ್ರಶ್ನೆ ಯಾವುದು? ಸ್ಟೇಟ್ ಆ್ಯಂಡ್ ಪ್ರೂವ್ ಬೈನೋಮಿಯಲ್ ಥಿಯರಮ್. ಓಕೆ, ಆಲ್ ರೈಟ್. ಸೊ ಹಾಗಿದ್ರೆ ನಾನು ಈಗ ಈ ಬೈನೋಮಿಯಲ್ ಥಿಯರಮನ್ನು ಪ್ರೂವ್ ಮಾಡಲಿಕ್ಕೆ ಇವಾಗ ಶುರು ಮಾಡ್ತೀನಿ. ಡನ್. ಸೊ ಮೊದಲನೇದಾಗಿ ಬೈನೋಮಿಯಲ್ ಥಿಯರಮನ್ನು ಯಾವ ರೀತಿ ನಾವು ಬರಿತೀವಿ? ದಟ್ ಈಸ್ a+b ರೈಸ್ ಟು ದ ಪವರ್ n ಈಸ್ ಈಕ್ವಲ್ ಟು, ಕರೆಕ್ಟ್ ಅಲ್ವಾ? ಇದೇ ರೀತಿ ನಾವು ಬೈನೋಮಿಯಲ್ ಥಿಯರಮನ್ನು ಬರೆಯುವಂಥದ್ದು, ರೆಪ್ರೆಸೆಂಟ್ ಮಾಡೋದು. ಇದು LHS ಆಯಿತು. ವಾಟ್ ಅಬೌಟ್ RHS? ಸೊ NC0, NC1, ಹೌದಾ? NC2, NC3 ಟಿಲ್ ಎಲ್ಲಿ ತನಕ? NCn-1 ಹಾಗೆ NCn. ನಾನು ಏನು ಮಾಡಿದೆ, ಮೊದಲನೇದಾಗಿ ಎಲ್ಲ ಕಡೆ ಕೋಎಫಿಷಿಯೆಂಟ್ಸ್ಗಳನ್ನು ಬರೆದೆ, ಹೌದಾ? ಇವೆಲ್ಲ ಏನು? ಬೈನೋಮಿಯಲ್ ಕೋಎಫಿಷಿಯೆಂಟ್ಸ್ಗಳು. ಸರಿ, ಈಗ ನೆಕ್ಸ್ಟು A ಮತ್ತು Bಗಳನ್ನು ನಾನು ಬರಿತಾ ಹೋಗ್ತೀನಿ. ಸೊ ಈ ರೀತಿ ಬರೆಯೋದ್ರಿಂದ ಕನ್ಫ್ಯೂಷನ್ ಇರೋದಿಲ್ಲ, ಹಾಗಾಗಿ ನಾನು ಬರೆದಿದ್ದೀನಿ. ಡನ್. ಸೊ A ಅನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ? ಲಿಸನ್, ಇಲ್ಲಿ A ಏನಿದೆ ಅಲ್ಲ, ಅದರ ಎಕ್ಸ್ಪೋನೆಂಟ್ n ಇಂದ ಶುರುವಾಗುತ್ತೆ ಆ್ಯಂಡ್ ಇಟ್ ವಿಲ್ ಎಂಡ್ಸ್ ಅಟ್ 0, ಹೌದಾ? ಅಂದರೆ Aದು ಎಕ್ಸ್ಪೋನೆಂಟ್ ಇಲ್ಲಿ ರಿಡ್ಯೂಸ್ ಆಗ್ತಾ ಹೋಗುತ್ತೆ, ಅದೇ Bದು ಎಕ್ಸ್ಪೋನೆಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದನ್ನು ನೀವು ತಲೆಯಲ್ಲಿ ಜ್ಞಾಪಕ ಇಟ್ಕೋಬೇಕು. ಓಕೆ, ದಟ್ ಈಸ್ a ಪವರ್ n, a ಪವರ್ n-1, ಹೌದಾ? ನೆಕ್ಸ್ಟು a ಪವರ್ n-2, ಓಕೆ, a ಪವರ್ n-2, a ಪವರ್ n-3, ರೈಟ್? ಅದಾದಮೇಲೆ ಇಲ್ಲಿ a ಪವರ್ 1, a ಪವರ್ 0, ಕರೆಕ್ಟ್ ಅಲ್ವಾ? 0, 1, 2, 3 ಈ ಕಡೆಯಿಂದ ಬಂದರೆ ಇನ್ಕ್ರೀಸಿಂಗು, ಈ ಕಡೆಯಿಂದ ಬಂದರೆ ಡಿಕ್ರೀಸಿಂಗು. ಸ್ಟಾರ್ಟಿಂಗಿಂದ ಅಂದರೆ ಬೇಸಿಕಲಿ ಡಿಕ್ರೀಸಿಂಗ್ ಆರ್ಡರಲ್ಲಿ ಬರುತ್ತೆ. ಏನು? ಎದು ಎಕ್ಸ್ಪೋನೆಂಟ್. ಡನ್. ಇನ್ನು B ಕಥೆ ನೋಡೋಣ. B, ಸೊ B ಪವರ್ 0, B ಪವರ್ 1, ಹೌದಾ? B ಸ್ಕ್ವೇರ್, ದೆನ್ B ಕ್ಯೂಬ್, ಹೌದಾ? B ಪವರ್ ಇಲ್ಲೇನು ಬರುತ್ತೆ? B ಪವರ್ n-1 ಬರುತ್ತೆ, ಹಾಗೆ ಇಲ್ಲಿ B ಪವರ್ n, ಹೌದಾ? ಕರೆಕ್ಟ್ ಅಲ್ವಾ? ಆರ್ ಯು ಗೆಟ್ಟಿಂಗ್ ದಿಸ್? ಸೊ B ಪವರ್ ಇಲ್ಲಿ 0 ಇದೆ, 1 ಇದೆ, 2 ಇದೆ, ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ, ಕರೆಕ್ಟ್ ಅಲ್ವಾ? 0, 1, 2, 3, 4 ಅಪ್ ಟು n ತನಕ ಹೋಗಿದೆ. ಅದೇ ಏದು ಎಕ್ಸ್ಪೋನೆಂಟ್ n ಇಂದ ಶುರು ಆಗಿದೆ, 0ಗೆ ಬಂದು ನಿಂತಿದೆ. ಓಕೆ, ಇನ್ನೂ ಒಂದು ರೀತಿಯಲ್ಲಿ ನೀವು ಆರಾಮಾಗಿ ಈಸಿಯಾಗಿ ಇದನ್ನು ತಲೆಯಲ್ಲಿ ಇಟ್ಕೋಬಹುದು. ಅಂದರೆ A ಮತ್ತು Bಗಳ ಎಕ್ಸ್ಪೋನೆಂಟ್ ಕನ್ಫ್ಯೂಷನ್ ಇಲ್ಲದೆ ನೀವು ತಲೆಯಲ್ಲಿ ಇಟ್ಕೋಬೇಕು ಅಂದರೆ ಈ ರೀತಿನೂ ಮಾಡ್ಬೋದು. ಯಾವ ರೀತಿ ನೋಡಿ, A ಎಕ್ಸ್ಪೋನೆಂಟ್ ಯಾವಾಗಲೂ n-0, n-1, n-2. ಅಂದರೆ ಈ NCR ಏನಿರುತ್ತಲ್ಲ, ಇಲ್ಲಿ n ಮತ್ತು rಗಳ ಡಿಫ್ರೆನ್ಸನ್ನೇ A ಎಕ್ಸ್ಪೋನೆಂಟ್ ಆಗಿ ಬರಿತೀವಿ, ಕರೆಕ್ಟ್ ಅಲ್ವಾ? n-0 ಇಸ್ n, n-1 ಈಸ್ n-1 ಓನ್ಲಿ, n-2 ಈಸ್ n-2, ಹೌದಾ? n ಮೈನಸ್ ಆಫ್ n-1 ಮಾಡಿದರೆ ಯು ವಿಲ್ ಗೆಟ್ +1. n ಮೈನಸ್ ಆಫ್
n-1 ಮಾಡಿದರೆ ಏನು ಬರುತ್ತೆ? n-n minus into minus is +1. plus n minus n cancel and 1 is remaining. ಹೌದಾ? ಇವೆರಡರ ಡಿಫ್ರೆನ್ಸ್ ವಿಲ್ ಗಿವ್ಸ್ ಯು +1. ಅದೇ 1 ಇಲ್ಲಿ ಬರೆದಿದ್ದೀವಿ. ಕರೆಕ್ಟ್ ಅಲ್ವಾ? ಗೆಟಿಂಗ್ ಇಟ್? ಎಸ್. ಸೊ ಹಾಗಿದ್ರೆ ಎದು ಎಕ್ಸ್ಪೋನೆಂಟ್ ಯಾವ ರೀತಿ ಇರುತ್ತೆ ಅಂದರೆ ಎನ್ ಹಾಗೆ ಆರ್ಗಳ ಡಿಫ್ರೆನ್ಸನ್ನೇ ಬರಿತಾ ಹೋಗ್ತೀರಾ ಎದು ಎಕ್ಸ್ಪೋನೆಂಟ್ ಆಗಿ. ಇನ್ನು ಬಿ ಕಥೆ ನೋಡೋಣ. ಬಿ ಹೆಂಗಪ್ಪ ಅಂದರೆ ಇದು ಕೂಡ ತುಂಬ ಸಿಂಪಲ್. ಇಲ್ಲಿ ಆರ್ ವ್ಯಾಲ್ಯೂ ಏನಿರುತ್ತಲ್ಲ ಅದೇ ನಮ್ಮ ಬಿ ಎಕ್ಸ್ಪೋನೆಂಟ್. ನೋಡಿ, ಇಲ್ಲಿ 0 ಇದೆ, ಇಲ್ಲಿನೂ 0, ಇಲ್ಲಿ 1 ಇದೆ, ಇಲ್ಲಿ 1, ಇಲ್ಲಿ 2 ಇದೆ, ಇಲ್ಲಿನೂ 2, ಇಲ್ಲಿ 3 ಇದೆ, ಇಲ್ಲಿ 3, ಇಲ್ಲಿ n-1 ಇದೆ, ಇಲ್ಲಿ n-1, ಇಲ್ಲಿ n ಇದೆ, ಇಲ್ಲಿ n. ದಟ್ಸ್ ಇಟ್. ಈಸಿ ಅಲ್ಲ? ಆರಾಮಾಗಿ ನೀವು ನೆನಪಿಟ್ಕೋಬಹುದು. ಜಸ್ಟ್ ಕೋಎಫಿಷಿಯೆಂಟ್ಸ್ಗಳನ್ನು ಬರ್ಕೊಳ್ರಿ. ಆ ಕೋಎಫಿಷಿಯೆಂಟ್ಸ್ಗಳ ಸಹಾಯದಿಂದ ಇದನ್ನು ಬರೆದ್ಬಿಡ್ಬೋದು. ಎಲ್ಲೂ ಕನ್ಫ್ಯೂಷನ್ ಇಲ್ಲ, ಕ್ಲಿಯರ್ ಆಗಿ ಬರೀಬೋದು. ಹೌದಾ? ಎಸ್. ನೆಕ್ಸ್ಟ್ ಏನು ಮಾಡ್ತೀರಾ? ಸೈನ್ ಹಾಕ್ತೀರಾ. ಏನಿದು? ಪ್ಲಸ್ ಸೈನ್ ಅಲ್ವಾ? ಎಲ್ಲದರ ನಡುವೆ ಪ್ಲಸ್ ಸೈನ್ ಹಾಕ್ತಾ ಹೋಗ್ರಿ. ಡನ್. ಇಸ್ ದಿಸ್ ಕ್ಲಿಯರ್? ಓಕೆ, ಆಲ್ ರೈಟ್. ಸೊ ಈ ರೀತಿಯಾಗಿ ನಾವು ಬೈನೋಮಿಯಲ್ ಥಿಯರಮನ್ನು ಫಸ್ಟು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಈಗ ನೆಕ್ಸ್ಟ್ ನಾವೇನು ಮಾಡಬೇಕು? ಇದನ್ನು ಪ್ರೂವ್ ಮಾಡಬೇಕು. ಕರೆಕ್ಟ್ ಅಲ್ವಾ? ವಿ ನೀಡ್ ಟು ಪ್ರೂವ್ ದಿಸ್. ಆಲ್ ರೈಟ್. ಸೊ ಪ್ರೂಫ್ ಅಂದರೆ ನಾನು ಮೊದಲನೇದಾಗಿ ಏನು ಮಾಡ್ತೀನಪ್ಪ ಅಂದರೆ ಕೊಟ್ಟಿರೋವಂಥ ಈ ಒಂದು ಬೈನೋಮಿಯಲ್ ಥಿಯರಮನ್ನು ಪಿ ಆಫ್ ಎನ್ ಅಂತ ಹೇಳಿ ಈಕ್ವೇಟ್ ಮಾಡ್ಕೊಳ್ತೀನಿ. ಇದನ್ನು ಪಿ ಆಫ್ ಎನ್ನಿಗೆ ಈಕ್ವೇಟ್ ಮಾಡ್ಕೊಳ್ತೀನಿ. ಏನಾಗುತ್ತೆ ಅವಾಗ? ಪಿ ಆಫ್ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ರೈಸ್ ಟು ದ ಪವರ್ ಎನ್. ಹೌದಾ? ವಿಚ್ ಈಸ್ ಈಕ್ವಲ್ ಟು ಅಗೇನ್ ಆ್ಯಸ್ ಇಟ್ ಈಸ್ ಇದನ್ನೇ ಬರೆದು ಬಿಡ್ರಿ. ಹೌದಾ? ಸೊ ದಟ್ ಈಸ್ NC0, NC1, ಹೌದಾ, NC2, ಹಿಯರ್ NC3, NCn-1 and here NCn. Okay, and next a power n, a power n-1, a power n-2, a power n-3, ಹೌದಾ? then a power n, a power 1, a power 0. ಕ್ಲಿಯರ್? ಅದಾದಮೇಲೆ b power 0, b power 1, b ಸ್ಕ್ವೇರ್, ದೆನ್ b ಕ್ಯೂಬ್, ಹೌದಾ? b ಪವರ್ n-1 ಹಾಗೆ b ಪವರ್ n. ಕ್ಲಿಯರ್ ಅಲ್ಲ? ಈಗ ನೀವೇನು ಮಾಡಬೇಕು? ಸೈನನ್ನು ಆಸ್ ಇಟ್ ಈಸ್ ಬರಿಬೇಕು. ಕ್ಲಿಯರ್? ಎಸ್. ಆಲ್ ರೈಟ್. ಸೊ ಈಗ ನಾನೇನು ಮಾಡಿದೆ? ಮೊದಲನೇ ಸ್ಟೆಪ್ಪಲ್ಲಿ ಪಿ ಆಫ್ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ರೈಸ್ ಟು ದ ಪವರ್ ಎನ್ ಅಂತ ಹೇಳಿ ಈಕ್ವೇಟ್ ಮಾಡಿದೆ. ನಾವು ಈಗ ಈ ಬೈನೋಮಿಯಲ್ ಥಿಯರಮನ್ನು ಪ್ರೂವ್ ಮಾಡಲಿಕ್ಕೆ ನಾವು ಒಂದು ಮೆಥಡನ್ನು ಬಳಸ್ತೀವಿ. ಅದೇನಪ್ಪ ಅಂದರೆ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್. ಸೊ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅನ್ನುವಂಥ ಒಂದು ಚಾಪ್ಟರ್ ಇತ್ತು ಪ್ರೀವಿಯಸ್ಲಿ, ಅಂದರೆ ನಿಮ್ಮ ಸೀನಿಯರ್ಸ್ಗಳಿಗೆ ಆ ಒಂದು ಚಾಪ್ಟರ್ ಇತ್ತು ಫಸ್ಟ್ ಇಯರ್ PUCಯಲ್ಲಿ. ಈಗ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅನ್ನುವಂಥ ಚಾಪ್ಟರ್ ಸಿಲೆಬಸ್ಸಲ್ಲಿ ಇಲ್ಲ. ಓಕೆ, ತೊಂದರೆ ಇಲ್ಲ. ಆದರೆ ಆ ಮ್ಯಾಥಮೆಟಿಕಲ್ ಇಂಡಕ್ಷನ್ ಪ್ರಾಸೆಸ್ಸನ್ನು ನಾವಿಲ್ಲಿ ಅಪ್ಲೈ ಮಾಡ್ತೀವಿ. ತುಂಬ ಈಸಿ ಇದೆ. ಈ ಒಂದು ಥಿಯರಮನ್ನು ಪ್ರೂವ್ ಮಾಡೋ ಮಟ್ಟಿಗೆ ನೀವು ತಿಳ್ಕೊಂಡ್ರೆ ಸಾಕು ಅದು ಹೆಂಗೆ ವರ್ಕ್ ಮಾಡುತ್ತೆ ಅಂತ. ಫೈನ್. ಸೊ ಇಲ್ಲಿ ನಾನು ಬರೀತೀನಿ ಏನಂತ. ಲೆಟ್ಸ್ prove this by using principle of mathematical induction. Principle of mathematical induction. Clear? Okay, all right. ಫೈನ್. ಸೊ ಮ್ಯಾಥಮೆಟಿಕಲ್ ಇಂಡಕ್ಷನ್ ಪ್ರಕಾರ ಏನು ಮಾಡಬೇಕು ನಾವು ಅಂದರೆ, ನಾನೇನು ಮಾಡ್ತೀನಿ, ಲೆಟ್ ಮಿ ಟೇಕ್ n ಇಸ್ ಈಕ್ವಲ್ ಟು 1. ಓಕೆ, ಸೊ ಮ್ಯಾಥಮೆಟಿಕಲ್ ಇಂಡಕ್ಷನ್ ಏನಪ್ಪ ಅಂದರೆ ವಿ ವಿಲ್ ಟೇಕ್ ಫ್ಯೂ ವ್ಯಾಲ್ಯೂಸ್. ಅಂದರೆ n ವ್ಯಾಲ್ಯೂ ಏನಿದೆ ಅಲ್ಲಪ್ಪ, n ವ್ಯಾಲ್ಯೂ ನಾನು ಸಮ್ ವ್ಯಾಲ್ಯೂ ತೊಗೊಳ್ತೀನಿ 1, 2 ಸಮಥಿಂಗ್ ಲೈಕ್ ದಟ್. ಅದು ಟ್ರೂ ಅಂತ ಹೇಳಿ ನಾವು ಇಲ್ಲಿ ಪ್ರೂವ್ ಮಾಡಿ ತೋರಿಸ್ತೀವಿ. ಓಕೆ, ಜಾಸ್ತಿ ಇದನ್ನು ಆಳವಾಗಿ ತಿಳ್ಕೊಳ್ಳೋ ಅಗತ್ಯ ಇಲ್ಲ ಮ್ಯಾಥಮೆಟಿಕಲ್ ಇಂಡಕ್ಷನ್ ಬಗ್ಗೆ. ಜಸ್ಟ್ ನಾವೇನು ಮಾಡ್ತೀವಿ ಈಗ ಅಂದರೆ n ಜಾಗದಲ್ಲಿ 1 ಹಾಕ್ತೀವಿ. ಇಷ್ಟನ್ನು ನೀವು ಜ್ಞಾಪಕ ಇಟ್ಟರು ಆಯಿತು. ಹೌದಾ? ಸೊ ಇಫ್ ಐ ಪುಟ್ n ಇಸ್ ಈಕ್ವಲ್ ಟು 1 ಫಾರ್ n ಇಸ್ ಈಕ್ವಲ್ ಟು 1, ಹಾಂ, ಏನು ಬರುತ್ತೆ? n ಇಸ್ ಈಕ್ವಲ್ ಟು 1 ಹಾಕಿದಾಗ, ಸೊ ದಟ್ ಈಸ್ ಪಿ ಆಫ್ 1 ಇಸ್ ಈಕ್ವಲ್ ಟು a ಪ್ಲಸ್ ಬಿ
ರೈಸ್ ಟು ದ ಪವರ್ ಎನ್ ಇದೆ ಅಲ್ಲ, ಎನ್ ಜಾಗದಲ್ಲಿ 1 ಹಾಕ್ರಿ. ಸೊ ಇದೇನಿದೆ ಅಲ್ಲ, ಈ ಕಂಪ್ಲೀಟ್ ಎಕ್ಸ್ಪ್ರೆಷನಲ್ಲಿ ಎಲ್ಲೆಲ್ಲಿ ಎನ್ ಇದೆನೋ ಅಲ್ಲೆಲ್ಲ 1 ಹಾಕೋದು. ಶಾಲ್ ವಿ ಡೂ ದಟ್? ಎಸ್, ಎಕ್ಸಾಕ್ಟ್ಲಿ. ಸೊ ಪಿ ಆಫ್ 1 is equal to a plus b ರೈಸ್ ಟು ದ ಪವರ್ 1. ಸೊ ದಿಸ್ ಇಸ್ ಈಕ್ವಲ್ ಟು ನೋಡಿ, ಎನ್ ಜಾಗದಲ್ಲಿ 1 ಹಾಕ್ತೀನಿ, 1c0. ಹೌದಾ? ಸೊ 1c0 a ಪವರ್ ಎನ್ ಅಂದರೆ ಅಗೇನ್ 1, b ಪವರ್ 0 ಪ್ಲಸ್ ಅಗೇನ್ ಎನ್ ಜಾಗದಲ್ಲಿ 1 ಹಾಕ್ತೀರಾ, 1c1. ಹೌದಾ? 1c1 a ಪವರ್ ಇಲ್ಲೇನು ಬರುತ್ತೆ, n ಮೈನಸ್ 1 ಅಂದರೆ 1 ಮೈನಸ್ 1 ಅಲ್ವಾ? ಕರೆಕ್ಟ್ ಅಲ್ವಾ? ದೆನ್ b ಪವರ್ 1. ಓಕೆ, ಫೈನ್. ಈಗ ಮುಂದೇನಿದೆ ಅಲ್ಲ, ಮುಂದೆ ಇದನ್ನು ನಾನು ಬರೆಯೋದಿಲ್ಲ. ಯಾಕೆ? ಬಿಕಾಸ್ ನಮಗೆ ಗೊತ್ತಿದೆ, ಯಾವಾಗಲೂ NCR ಬರಿಬೇಕಾದ್ರೆ ಎನ್ ವ್ಯಾಲ್ಯೂ ಆರ್ ವ್ಯಾಲ್ಯೂಗಿಂತ ದೊಡ್ಡದಿರಬೇಕು. ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ, ಆರ್, ಈಗ ಇವೆರಡು ಟರ್ಮನ್ನು ಬರೆದ್ವಿ. ಈ ಟರ್ಮಲ್ಲಿ ಆರ್ ವ್ಯಾಲ್ಯೂ ಏನಿದೆ, ದಿಸ್ ಇಸ್ NCR ರೈಟ್? ಸೊ ಆರ್ ವ್ಯಾಲ್ಯೂ ಇಲ್ಲಿ ಎನ್ ವ್ಯಾಲ್ಯೂಗಿಂತ ದೊಡ್ಡದಿದೆ. ಹಿಯರ್ ವಿ ಹ್ಯಾವ್ ಟೇಕನ್ n is equal to 1. ಹೌದಾ? ಇಲ್ಲಿ 1c2 ಆಗುತ್ತೆ. ಇಟ್ ಕೆನಾಟ್ ಬಿ ಪಾಸಿಬಲ್. ಎನ್ ವ್ಯಾಲ್ಯೂ ಯಾವಾಗಲೂ ಕೂಡ ಆರ್ ವ್ಯಾಲ್ಯೂಗಿಂತ ದೊಡ್ಡದಾಗಿರಬೇಕು. ಸೊ ಹಾಗಿದ್ರೆ ಇವುಗಳಿಗೆ ನಾವು ಎನ್ ವ್ಯಾಲ್ಯೂನ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ, ಇದು ಇಲ್ಲಿಗೆ ನಿಲ್ಲುತ್ತೆ. ಡನ್. ಸೊ ನಾವು a ಪ್ಲಸ್ ಬಿ ರೈಸ್ ಟು ದ ಪವರ್ 1 ಅಂದರೆ a ಪ್ಲಸ್ ಬಿನೇ. ಹೌದಾ? ವಾಟ್ ಈಸ್ 1c0 ವ್ಯಾಲ್ಯೂ? 1c0 ಎಷ್ಟು? NC0 ವ್ಯಾಲ್ಯೂ ಗೊತ್ತಲ್ಲ, 1. ಹೌದಾ? ಸೊ 1c0 is also 1. 1 ಇಂಟು a ಪವರ್ 1 ಅಂದರೆ a ಓನ್ಲಿ. ವಾಟ್ ಈಸ್ b ಪವರ್ 0? ಅದು ಕೂಡ 1. ಹೌದಾ? ಬಿಟ್ಬಿಡ್ರಿ, ಮುಗೀತಿಲ್ಲಿಗೆ. ಪ್ಲಸ್ ವಾಟ್ ಈಸ್ 1c1? 1c1 ಈಸ್ ಆಲ್ಸೋ 1. ಕರೆಕ್ಟ್ ಅಲ್ವಾ? ಎಸ್. ಸೊ a ಪವರ್ 1 ಮೈನಸ್ 1 ಅಂದರೆ a ಪವರ್ 0. a ಪವರ್ 0 ಈಸ್ 1 ಅಗೇನ್. ವಾಟ್ ಈಸ್ b ಪವರ್ 1? b. ಸೊ ಹಾಗಿದ್ರೆ ವಾಟ್ ಯು ಗಾಟ್, ವೆನ್ ಯು ಪುಟ್ n is equal to 1, LHS RHS ಈಕ್ವಲ್ ಆಗಿ ಬಂತು. ಕರೆಕ್ಟ್ ಅಲ್ವಾ? ವಿ ಟುಕ್ ಸಮ್ ವ್ಯಾಲ್ಯೂ, ಎನ್ನಿಗೆ ಒಂದು ವ್ಯಾಲ್ಯೂ ತಗೊಂಡ್ವಿ, ಆ ವ್ಯಾಲ್ಯೂನ ಹಾಕಿದ್ವಿ. ಈಗ ಇದೇನಾಯಿತು, ಟ್ರೂ ಅಂತ ಪ್ರೂವ್ ಆಯಿತು. ಹೌದಾ? ದೇರ್ ಫೋರ್ ಐ ಶಲ್ ಸೇ n is equal to 1 is true for p of n. ಹೌದಾ? ರೈಟ್? ಕರೆಕ್ಟ್ ಅಲ್ವಾ? ಸರಿ, ಈಗ ನಾನೇನು ಮಾಡ್ತೀನಿ, ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ, ಇದು n ಅಂತ ಪ್ರೂವ್ ಆಯ್ತಲ್ಲ, n is equal to 1. ಲೆಟ್ಸ್ ಟೇಕ್ ಸಮ್ ಪಾಸಿಟಿವ್ ಇಂಟೀಜರ್. ಓಕೆ, ಲೆಟ್ಸ್ ಟೇಕ್, ಇಲ್ಲಿ ಬರಿತೀನಿ, ಲೆಟ್ಸ್ ಟೇಕ್ ಸಮ್ ಪಾಸಿಟಿವ್ ಇಂಟೀಜರ್. ಲೆಟ್ಸ್ ಟೇಕ್ ಸಮ್ ಪಾಸಿಟಿವ್ ಇಂಟೀಜರ್ k. ಏನು? k. ಕ್ಲಿಯರಾ? ಲೆಟ್ ಅಸ್ ಟೇಕ್ ಸಮ್ ಪಾಸಿಟಿವ್ ಇಂಟೀಜರ್ k. ಓಕೆ, ಸೊ k ತಗೊಂಡು ಏನು ಮಾಡ್ತೀರಾ, ಎಲ್ಲೆಲ್ಲಿ n ಇದೆನೋ, ಎಲ್ಲಿ n ಇದೆನೋ ಅಲ್ಲೆಲ್ಲ k ಹಾಕ್ತಾ ಹೋಗ್ತೀರಾ. ಆರ್ ಯು ಗೆಟ್ಟಿಂಗ್ ದಿಸ್? ಕ್ಲಿಯರ್? ಸೊ ಹಾಗಿದ್ರೆ ಲೆಟ್ ಮೀ ರೈಟ್ ಹಿಯರ್ p ಆಫ್ k. ಓಕೆ, ಸೊ ಲೆಟ್ ಅಸ್ ಟೇಕ್ ಸಮ್ ಪಾಸಿಟಿವ್ ಇಂಟೀಜರ್ k. ಓಕೆ, ಆಲ್ಸೋ ಫೈಂಡ್ p ಆಫ್ k. ಓಕೆ, p ಆಫ್ k. ಆಲ್ ರೈಟ್? ಸೊ p ಆಫ್ k is equal to a ಪ್ಲಸ್ ಬಿ ರೈಸ್ ಟು ದ ಪವರ್ k. ತುಂಬ ಸಿಂಪಲ್, ಕಷ್ಟ ಏನೂ ಇಲ್ಲ ಮಕ್ಕಳಲ್ಲಿ. ಎಲ್ಲೆಲ್ಲಿ n ಇದೆನೋ ಅಲ್ಲೆಲ್ಲ k ಹಾಕ್ರಿ ಅಷ್ಟೇ, ಬೇರೆ ಏನೂ ಇಲ್ಲ. ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋದು. ಹೌದಾ? ಸೊ ಲೆಟ್ ಮೀ ರೈಟ್ ಹಿಯರ್, ದಟ್ ಈಸ್ kc0. ಹೌದಾ? kc1, kc2. ಹೌದಾ? ಈ ಕಡೆಗೆ kc3, kck ಮೈನಸ್ 1 ಆ್ಯಂಡ್ ಇಲ್ಲಿ kck. ಹೌದಾ? ಫೈನ್. ನೆಕ್ಸ್ಟ್ ಏನು ಮಾಡ್ತೀರಾ, ಇಲ್ಲಿ ತನಕ ಬರೆದಾದ್ಮೇಲೆ ಎ ಬಿಗಳನ್ನು ಬರಿತಾ ಹೋಗ್ತೀರಾ. ಹೌದಾ? ಸೊ ದಟ್ ಈಸ್ ಎ ಪವರ್ ಎನ್ ಜಾಗದಲ್ಲಿ k ಹಾಕ್ರಿ, ಎ ಪವರ್ k ಮೈನಸ್ 1. ಹೌದಾ? ಈ ಕಡೆಗೆ ಎ ಪವರ್ k ಮೈನಸ್ 2, ಎ ಪವರ್ k ಮೈನಸ್ 3. ಹೌದಾ? ಹಿಯರ್ ಎ ಪವರ್ 1, ಎ ಪವರ್ 0. ಕ್ಲಿಯರ್ ಅಲ್ಲ? ಅರ್ಥ ಆಯ್ತಾ? ಎಸ್. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಬಿ ವ್ಯಾಲ್ಯೂಗಳನ್ನು ಬರಿತಾ ಹೋಗ್ತೀರಾ. ಸೊ ದಟ್ ಈಸ್ ಬಿ ಪವರ್ 0. ಹೌದಾ? ಬಿ ಪವರ್ 1,
ಬಿ ಸ್ಕ್ವಯರ್ ಅಂಡ್ ಹಿಯರ್ ಬಿ ಕ್ಯೂಬ್. ಹೌದಾ? ಬಿ ಪವರ್ ಕೆ ಮೈನಸ್ 1 ಅಂಡ್ ಇಲ್ಲಿ ಬಿ ಪವರ್ ಕೆ. ಆಲ್ ರೈಟ್. ಸೊ ಪ್ಲಸ್ ಪ್ಲಸ್ ಅಂಡ್ ಹಿಯರ್ ಪ್ಲಸ್ ಡ್ಯಾಶ್ 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 ಪ್ಲಸ್. ಕ್ಲಿಯರ್ ಅಲ್ಲ? ಇಲ್ಲಿ ತನಕ ಅರ್ಥ ಆಯ್ತಾ? ಆಲ್ ರೈಟ್. ಸೊ ಈಗ ಪಿ ಆಫ್ ಕೆ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ರೈಸ್ ಟು ದ ಪವರ್ ಕೆ ಬರೆದ್ನಲ್ಲ, ಇದೇ ರೀತಿ ನಾನು ಏನು ಮಾಡ್ತೀನಪ್ಪ ಈಗ ಅಂದರೆ, ಇದೇ ರೀತಿ ವಿ ಶಾಲ್ ಆಲ್ಸೋ ಟೇಕ್ ಪಿ ಆಫ್ ಕೆ ಪ್ಲಸ್ 1. ಓಕೆ, ಏನು ಮಾಡಿದೆ? ಪಿ ಆಫ್ ಕೆನ ಬರ್ಕೊಂಡೆ, ಇದೇ ರೀತಿ ಪಿ ಆಫ್ ಕೆ ಪ್ಲಸ್ 1 ಅನ್ನು ನಾವು ಬರೆಯೋಣ. ಓಕೆ, ಸೊ ವಿ ಶಾಲ್ ಆಲ್ಸೋ ಟೇಕ್ ಪಿ ಆಫ್ ಕೆ ಪ್ಲಸ್ 1. ಅಂದರೆ ಏನು ಮಾಡ್ತೀರಾ? ಎಲ್ಲೆಲ್ಲಿ ಕೆ ಇದೆನೋ ಅಲ್ಲೆಲ್ಲ ಕೆ ಪ್ಲಸ್ 1 ಬರೀತೀರಾ. ಹೌದಾ? ಸೊ ದಟ್ ಈಸ್ ಪಿ ಆಫ್ ಕೆ ಪ್ಲಸ್ 1 ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ರೈಸ್ ಟು ದ ಪವರ್ ಕೆ ಪ್ಲಸ್ 1. ಆಲ್ ರೈಟ್. ಸರಿ, ಮೊದಲನೇದಾಗಿ ಏನು ಬರೀತೀರಾ? ಕೋಎಫಿಷಿಯೆಂಟ್ಸ್ಗಳನ್ನು ಬರೀತೀರಾ. ಎಲ್ಲೆಲ್ಲಿ ಕೆ ಇದೆಯೋ ಅಲ್ಲಿ ಕೆ ಪ್ಲಸ್ 1 ಬರೀರಿ. ಸೊ ಕೆ ಪ್ಲಸ್ 1 ಸಿ 0. ಹೌದಾ? ನೆಕ್ಸ್ಟು ಕೆ ಪ್ಲಸ್ 1 ಸಿ 1. ನೆಕ್ಸ್ಟು ಕೆ ಪ್ಲಸ್ 1 ಸಿ 2. ಈ ಕಡೆಗೆ ಕೆ ಪ್ಲಸ್ 1 ಸಿ 3. ಈ ಕಡೆಗೆ ಕೆ ಪ್ಲಸ್ 1 ಸಿ, ನೋಡಿ ಲಿಸನ್, ಕೆ ಮೈನಸ್ 1. ಹೌದಾ? ಎನ್ ಮೈನಸ್ 1. ಸೊ ಎನ್ ಜಾಗದಲ್ಲಿ ನಾವೇನು ಹಾಕ್ತಿದ್ದೀವಿ? ಕೆ ಪ್ಲಸ್ 1 ಹಾಕ್ತಿದ್ದೀವಿ. ಸೊ ಎನ್ ಜಾಗದಲ್ಲಿ ಕೆ ಪ್ಲಸ್ 1 ಹಾಕ್ತಿದ್ದೀವಿ, ಮೈನಸ್ 1 ಆಸ್ ಇಟ್ ಈಸ್ ಇರಲಿ. ಓಕೆ, ಅಂಡ್ ಇಲ್ಲಿ ಕೆ ಜಾಗದಲ್ಲಿ ಕೆ ಪ್ಲಸ್ 1, ಕೆ ಪ್ಲಸ್ 1 ಸಿ ಕೆ ಪ್ಲಸ್ 1. ಡನ್? ಅರ್ಥ ಆಯ್ತಲ್ಲ? ಆಲ್ ರೈಟ್. ಸೊ ಈಗ ಮುಂದೆ ಏನು ಮಾಡೋದು? ವಾಟ್ ಟು ಡೂ? ಮುಂದೆ ನಾವು ಎ ವ್ಯಾಲ್ಯೂಸ್ಗಳನ್ನು ಬರಿತಾ ಹೋಗೋಣ, ಎ ಬಿಗಳನ್ನು. ಹೌದಾ? ಸೊ ಎ ಪವರ್ ಎನ್, ಎನ್ ಅಂದರೆ ಕೆ ಪ್ಲಸ್ 1 ಬರೀರಿ. ಹೌದಾ? ದೆನ್ ಎ ಪವರ್ ಎನ್ ಮೈನಸ್ 1, ಎನ್ ಜಾಗದಲ್ಲಿ ಏನು ಹಾಕ್ತೀರಾ? ಕೆ ಪ್ಲಸ್ 1 ಹಾಕ್ತೀರಾ. ಸೊ ಎನ್ ಮೈನಸ್ 1. ಕ್ಲಿಯರ್? ದೆನ್ ಎ ಪವರ್ ಕೆ ಪ್ಲಸ್ 1 ಮೈನಸ್ 2. ಆರ್ ಯು ಗೆಟಿಂಗ್ ದಿಸ್? ಎ ಪವರ್ ಎನ್ ಮೈನಸ್ 1, ಎನ್ ಅಂದರೆ ಕೆ ಪ್ಲಸ್ 1, ಎನ್ ಮೈನಸ್ 1, ಎನ್ ಮೈನಸ್ 2. ಓಕೆ, ಅದೇ ರೀತಿ ಇಲ್ಲಿ ಎ ಪವರ್ ಕೆ ಅಂದರೆ ಎನ್ ಅಂದರೆ ಕೆ ಪ್ಲಸ್ 1 ಅಲ್ವಾ? ಸೊ ಕೆ ಪ್ಲಸ್ 1 ಮೈನಸ್ 3. ಸೊ ಕನ್ಫ್ಯೂಷನ್ ಆಗ್ತಿದೆ ಅಂದರೆ ತುಂಬ ಸಿಂಪಲ್ ಅಪ್ಪ. ಕೆ ಪ್ಲಸ್ 1 ಮೈನಸ್ 0. ವಾಟ್ ಯು ವಿಲ್ ಗೆಟ್? ಕೆ ಪ್ಲಸ್ 1. ಕೆ ಪ್ಲಸ್ 1 ಮೈನಸ್ 1, ಅದನ್ನೇ ಇಲ್ಲಿ ಬರ್ದಿದ್ದೀನಿ. ಕೆ ಪ್ಲಸ್ 1 ಮೈನಸ್ 1, ಕೆ ಪ್ಲಸ್ 1 ಮೈನಸ್ 2, ಕೆ ಪ್ಲಸ್ 1 ಮೈನಸ್ 3. ನೋಡ್ರಿ, ಅವಾಗಲೇ ಹೇಳಿದ್ದೆ ನಿಮಗೆ. ಹೌದಾ? ಅದನ್ನೇ ಇಲ್ಲಿ ಬರೀತಿದ್ದೀನಿ. ಫೈನ್. ಸೊ ಅಗೇನ್ ಇಲ್ಲಿ ಎ ಪವರ್ ದಿಸ್ ಈಸ್ ಕೆ ಪ್ಲಸ್ 1, ನೋಡಿ ಕೆ ಪ್ಲಸ್ 1. ಹೌದಾ? ಮೈನಸ್ ಆಫ್ ಕೆ ಪ್ಲಸ್ 1 ಮೈನಸ್ 1, ಕೆ ಪ್ಲಸ್ 1 ಮೈನಸ್ 1. ಆಲ್ ರೈಟ್. ಸೊ ಇದನ್ನು ಸ್ವಲ್ಪ ಈ ಕಡೆ ಬರೀತೀನಿ. ಓಕೆ, ಆರ್ ಯು ಗೆಟ್ಟಿಂಗ್ ದಿಸ್? ಅರ್ಥ ಆಗ್ತಿದೆ ಅಲ್ಲ? ಕೆ ಪ್ಲಸ್ 1 ಸಿ ಕೆ ಪ್ಲಸ್ 1. ಓಕೆ, ಎಲ್ಲೂ ಅವಸರ ಮಾಡ್ಕೊಳ್ದೆ ನಿಧಾನವಾಗಿ ಬರೀರಿ. ಈಗ ಬಿ ಕಡೆಗೆ ಹೋಗೋಣ. ಬಿ ಪವರ್ 0, ಬಿ ಪವರ್ 1. ಹೌದಾ? ಸೊ ಇಲ್ಲಿ ಮರ್ತಿದ್ದೀನಿ, ಒಂದು ನಿಮಿಷ. ಎ ಇಲ್ಲಿ ಕಂಪ್ಲೀಟ್ ಮಾಡಿಲ್ಲ. ಹಿಯರ್ ಬೇಸಿಕಲಿ ಯು ವಿಲ್ ಗೆಟ್ ಹಿಯರ್ ಎ ಪವರ್ 0ನೇ, ಇಲ್ಲಿ ಎ ಪವರ್ 1 ಬರುತ್ತೆ ನಿಮಗೆ. ಓಕೆನಾ? ಸೊ ಬೇಸಿಕಲಿ ಇಷ್ಟೆಲ್ಲ ಬರೆಯೋ ಅಗತ್ಯನೇ ಇಲ್ಲ. ಇಲ್ಲಿ ಯು ವಿಲ್ ಗೆಟ್ ಎ ಪವರ್ 1, ಹಿಯರ್ ಫೈನಲಿ ಯು ವಿಲ್ ಗೆಟ್ ಎ ಪವರ್ 0. ಫಿಕ್ಸ್ ಅದು. ಓಕೆ, ಇವೆರಡನ್ನ ನೀವು ಕ್ಯಾನ್ಸಲ್ ಮಾಡಿದರೆ ಯು ವಿಲ್ ಗೆಟ್ 1. ಬೇಕಿದ್ರೆ ಚೆಕ್ ಮಾಡಿ ನೋಡ್ಬೋದು. ನೋಡಿ, ಕೆ ಪ್ಲಸ್ 1, ಹೌದಾ, ಮೈನಸ್ ಆಫ್ ಕೆ ಪ್ಲಸ್ 1 ಮೈನಸ್ 1 ಅಂದರೆ 0ನೇ. ಹೌದಾ? ಸೊ ಬರೆಯೋ ಅಗತ್ಯ ಇಲ್ಲ. ಸೊ ಕೆ ಪ್ಲಸ್ 1 ಮೈನಸ್ ಕೆ ಪ್ಲಸ್ ಕೆ ಮೈನಸ್ ಕೆ ಕ್ಯಾನ್ಸಲ್, ಉಳಿದಿದ್ದೇನು 1 ಅಲ್ವಾ? ಅದನ್ನೇ ಇಲ್ಲಿ ಬರೆದಿದ್ದೀನಿ. ಆರ್ ಯು ಗೆಟ್ಟಿಂಗ್ ದಿಸ್? ಇವೆರಡನ್ನ ಸಬ್ಟ್ರ್ಯಾಕ್ಟ್ ಮಾಡಿದರೆ 1ನೇ ನಿಮಗೆ ಉಳಿಯೋದು. ಅದೇ ರೀತಿ ಇವೆರಡನ್ನ ಸಬ್ಟ್ರ್ಯಾಕ್ಟ್ ಮಾಡಿದರೆ 0 ಉಳಿಯುತ್ತೆ. ಎಕ್ಸ್ಪೋನೆಂಟ್, ರೈಟ್? ಸೊ ಈಗ ಬಿ ಪವರ್ 0, ಬಿ ಪವರ್ 1, ಈ ಕಡೆಗೆ ಬಿ ಸ್ಕ್ವೇರ್ ಆ್ಯಂಡ್ ಹಿಯರ್ ಬಿ ಕ್ಯೂಬ್ ಡ್ಯಾಶ್ ಡ್ಯಾಶ್ ಡ್ಯಾಶ್. ಹೌದಾ? ಇಲ್ಲೇನು ಬರೀತೀರಾ? ಬಿ, ಇಲ್ಲಿ ಬಿ ಎನ್ ಮೈನಸ್ 1. ಎನ್ ಅಂದರೆ ಏನಿಲ್ಲಿ? ಕೆ ಪ್ಲಸ್ 1 ಮೈನಸ್ 1. ತುಂಬ ಮೈಂಡ್ಫುಲ್ ಆಗಿ ಇರ್ರಿ, ಇದನ್ನು ಬರೀಬೇಕಾದ್ರೆ ಕನ್ಫ್ಯೂಷನ್ ಆಗಲ್ಲ ಎಲ್ಲೂ ಕೂಡ.
Okay, and here you will get b power n. n ಅಂದರೆ k plus 1. Clear? All right. So ಇಲ್ಲಿ ಪ್ಲಸ್ 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 ಬರ್ದಿದ್ದೀನಿ, ಪ್ಲಸ್. ಕ್ಲಿಯರ್? ಅರ್ಥ ಆಯ್ತಾ? ಈಗ ನಿಮಗೆ ಕ್ಲಿಯರಾ? ಓಕೆ. ಸೊ ಈಗೇನು ಮಾಡಿದ್ವಿ, ಪಿ ಆಫ್ ಕೆ ಬರ್ಕೊಂಡ್ವಿ, ಪಿ ಆಫ್ ಕೆ ಪ್ಲಸ್ 1 ಅನ್ನು ಕೂಡ ನಾವು ಬರೆದ್ವಿ. ರೈಟ್? ಆರ್ ಯು ಗೆಟ್ಟಿಂಗ್ ದಿಸ್? ಓಕೆ. ಸೊ ಈಗ ನಾನೇನು ಮಾಡ್ತೀನಪ್ಪ ಅಂದರೆ, ನೆಕ್ಸ್ಟು ಇದೇನಿದೆಯಲ್ಲ ಪಿ ಆಫ್ ಕೆ ಪ್ಲಸ್ 1, ಓಕೆ, ಇದನ್ನು ನಾನು ಮತ್ತೊಮ್ಮೆ ತೊಗೊಂಬರ್ತೀನಿ. ಹೇಗೆ ತೊಗೊಂಬರ್ತೀನಿ ನೋಡ್ರಿ. ಲಿಸನ್, ಎ ಪ್ಲಸ್ ಬಿ ರೈಸ್ ಟು ದ ಪವರ್ ಕೆ ಪ್ಲಸ್ 1 ಇದೆ, ಹೌದಾ? ಎ ಪ್ಲಸ್ ಬಿ ರೈಸ್ ಟು ದ ಪವರ್ ಕೆ ಪ್ಲಸ್ 1 ಇದೆ. ಇದನ್ನು ನಾನು ಈ ರೀತಿ ಬರಿಬಹುದಾ? ಹೆಂಗೆ? ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ರೈಸ್ ಟು ದ ಪವರ್ ಕೆ ಅಂತ ಹೇಳಿ ಬರಿಬಹುದಾ? ಶಲ್ ವಿ ರೈಟ್ ಲೈಕ್ ದಿಸ್? ಎಸ್, ಆರಾಮಾಗಿ ಬರಿಬಹುದು. ಯಾಕೆ? ಹೆಂಗೆ ಬರೆದ್ರಿ ಮ್ಯಾಮ್? ಹೆಂಗೆ ಬರೆದ್ರಿ ನೋಡಿ. ನಮಗೆ ಎ ಪ್ಲಸ್ ಬಿ ರೈಸ್ ಟು ದ ಪವರ್ ಸಮಥಿಂಗ್ ಇದೆ ಅಂತ ಇಟ್ಕೊಳ್ರಿ. ಓಕೆ, ವಾಟ್ ಎವರ್ ಇಟ್ ಕ್ಯಾನ್ ಬಿ. ಸೊ ಎ ಪ್ಲಸ್ ಬಿ ರೈಸ್ ಟು ದ ಪವರ್ ಎಮ್ ಪ್ಲಸ್ ಎನ್ ಅಂದರೆ ಇದನ್ನು ನೀವು ಯಾವ ರೀತಿ ಬರೀತೀರಾ? ಹೌ ಟು ರೈಟ್ ದಿಸ್? ಲಾ ಆಫ್ ಎಕ್ಸ್ಪೋನೆಂಟನ್ನು ಓದಿದಿರಲ್ಲ? ಲಾ ಆಫ್ ಎಕ್ಸ್ಪೋನೆಂಟನ್ನು ಓದಿದಿರಲ್ಲ? ಎಸ್. ಸೊ ಲಾ ಆಫ್ ಎಕ್ಸ್ಪೋನೆಂಟ್ನ ಪ್ರಕಾರ ಎ ಪ್ಲಸ್ ಬಿ ರೈಸ್ ಟು ದ ಪವರ್ ಎಮ್ ಇಂಟು ಎ ಪ್ಲಸ್ ಬಿ ರೈಸ್ ಟು ದ ಪವರ್ ಎನ್. ಅಂದರೆ ಯಾವಾಗ ಸೇಮ್ ಬೇಸ್ಗಳು ಇದ್ದು ಡಿಫ್ರೆಂಟ್ ಎಕ್ಸ್ಪೋನೆಂಟ್ಗಳು ಇರ್ತವೋ ಅವಾಗ ನೀವೇನು ಮಾಡ್ತೀರಾ? ಬೇಸನ್ನು ಆಸ್ ಇಟ್ ಈಸ್ ಇಡ್ತೀರಾ, ಎಕ್ಸ್ಪೋನೆಂಟ್ಗಳನ್ನು ಆ್ಯಡ್ ಮಾಡ್ತೀರಾ. ಕರೆಕ್ಟ್ ಅಲ್ವಾ? ರೈಟ್. ಸೊ ಇದನ್ನೇ ನಾನು ಇಲ್ಲಿ ಅಪ್ಲೈ ಮಾಡ್ತಿದ್ದೀನಿ. ಸೊ ಇದು ಸೇಮ್ ಬೇಸ್, ಬಟ್ ಇವೆರಡು ಏನು ಎಕ್ಸ್ಪೋನೆಂಟ್ಗಳೇ ತಾನೆ, ಎಕ್ಸ್ಪೋನೆಂಟ್ಗಳನ್ನು ಆ್ಯಡ್ ಮಾಡಿದ್ದೀವಿ. ಹಾಗಿದ್ರೆ ಈಗ ಅದನ್ನ ಸೆಪ್ರೇಟ್ ಮಾಡೋಣ. ಮಾಡಿದೆ, ಹೌದಾ? ಸೊ ಇದು ಆಲ್ರೆಡಿ ಇತ್ತು. ಯೂಶಲಿ ನಾವು ಅಪ್ಲೈ ಮಾಡೋದು ಹೆಂಗೆ ಅಂದರೆ, ಇದು ಇರುತ್ತೆ, ಇದನ್ನು ತಗೊಳ್ತೀವಿ ಯೂಶಲಿ, ಬಟ್ ಇಲ್ಲಿ ಉಲ್ಟಾ ಕೇಸು, ಹೌದಾ? ಇದು ಆಲ್ರೆಡಿ ನಮಗೆ ಸಿಕ್ಕಿದೆ, ನಾವು ಇದನ್ನೇ ಈ ರೀತಿ ಸ್ಪ್ಲಿಟ್ ಮಾಡ್ಕೊಂಡು ಬರೀತಿದ್ದೀವಿ. ಲಾ ಆಫ್ ಎಕ್ಸ್ಪೋನೆಂಟನ್ನು ಕಲ್ತಿದ್ದೀರಾ ಆಲ್ರೆಡಿ, ಮರ್ತು ಹೋಗಿದ್ರು ಚಿಂತೆ ಎಲ್ಲ, ನಾ ಹೇಳಿದೆ. ಈಗ ಡನ್. ಇಸ್ ದಿಸ್ ಕ್ಲಿಯರ್ ನಾವು? ಎಸ್. ಸೊ ಈಗ ಹಾಗಿದ್ರೆ ನಾನು ಏನು ಮಾಡ್ತೀನಿ ಅಂದರೆ, ಎ ಪ್ಲಸ್ ಬಿ ಅನ್ನು ಹಾಗೆ ಇಡ್ತೀನಿ. ಎ ಪ್ಲಸ್ ಬಿ ರೈಸ್ ಟು ದ ಪವರ್ ಕೆ ಏನಿದೆಯಲ್ಲ ಅದನ್ನು ಬರ್ಕೊಳ್ತೀನಿ. ಶಲ್ ವಿ ಡೂ ದ್ಯಾಟ್? ಎಸ್. ಲಿಸನ್, ಎ ಪ್ಲಸ್ ಬಿ ಅನ್ನು ಹಾಗೆ ಇಡ್ರಿ. ವಾಟ್ ಅಬೌಟ್ ಎ ಪ್ಲಸ್ ಬಿ ರೈಸ್ ಟು ದ ಪವರ್ ಕೆ? ಎ ಪ್ಲಸ್ ಬಿ ರೈಸ್ ಟು ದ ಪವರ್ ಕೆ ಇಲ್ಲಿದೆ ನೋಡ್ರಿ, ಹೌದಾ? ಇಲ್ಲಿಂದ ಇಲ್ಲಿ ತನಕ ಏನಿದೆಯಲ್ಲ ಅದನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಬರೀರಿ ಈಗ. ಓಕೆ, ಆ್ಯಸ್ ಇಟ್ ಈಸ್ ಇಲ್ಲಿ ಬರ್ಕೊಂಬಿಡ್ರಿ. ಡನ್. ಸೊ ಲೆಟ್ ಮೀ ರೈಟ್ ಹಿಯರ್. ಸೊ ಆ್ಯಸ್ ಇಟ್ ಈಸ್ ಹೇಗಿದೆ ಹಾಗೆ ಬರೀತೀನಿ. ದಟ್ ಈಸ್ ಕೆ ಸಿ 0, ಹೌದಾ? ಕೆ ಸಿ 1, ಓಕೆ, ದೆನ್ ಕೆ ಸಿ 2, ದೆನ್ ಕೆ ಸಿ 3, ಹೌದಾ? ಕೆ ಸಿ ಕೆ ಮೈನಸ್ 1 and here KCK. All right? Okay. Next to A power K, A power K minus 1, A power K minus 2. Are you getting this? ಅರ್ಥ ಆಗ್ತಿದೆನಾ? ರೈಟ್? ಎಸ್. ಅದೇ ರೀತಿ A power K minus 3, A power 1 and here A power 0. Now, next b power 0, b power 1, b square, b cube, ಹೌದಾ? and here b power k minus 1, b power k. All right? So plus, plus and here plus dash dash dash, ಹೌದಾ? dash 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 ಅಂದರೆ till ಇಲ್ಲಿ ತನಕ ಅಂತ, ಹೌದಾ? ಕೆ ಸಿ 3, ಕೆ ಸಿ 4, ಕೆ ಸಿ 5 ಈ ರೀತಿ ಹೋಗ್ತಾನೆ ಇರುತ್ತೆ. ಎಲ್ಲಿ ತನಕ ಅಂದರೆ ಇಲ್ಲಿ ತನಕ, ಈ ಟರ್ಮ್ಗಳ ತನಕ ಹೋಗುತ್ತೆ ಅಂತ. ಡನ್. ಓಕೆ ಮಕ್ಕಳು, ಇನ್ನೊಂದು ವಿಷಯ, ಇಲ್ಲಿ ಸಿಂಪ್ಲಿಫೈ ಮಾಡೋದನ್ನು ಮಾಡಿಬಿಡ್ತೀನಿ. ಇಲ್ಲಿ ಕೆ ಪ್ಲಸ್ 1 ಏನು ಬರ್ಕೊಂಡಲ್ಲ, ಇಲ್ಲಿ ಸಿಂಪ್ಲಿಫೈ ಮಾಡೋದನ್ನು ಮಾಡಿಬಿಡ್ತೀನಿ. ಏನಪ್ಪ ಸಿಂಪ್ಲಿಫೈ ಅಂದರೆ, ಲಿಸನ್, ಕೆ ಪ್ಲಸ್ 1 ಮೈನಸ್ 1 ಇದೆ. 1 ಮೈನಸ್ 1 ಕ್ಯಾನ್ಸಲ್ ಆಗಿ ಉಳಿಯೋದೇನಿಲ್ಲಿ ಕೆ ಉಳಿಯುತ್ತೆ. ಬರಿಬೋದಲ್ಲ? ಎಸ್. ಉಳಿಯೋದೇನು ಕೆ. ಇದೇ ಸಿಂಪ್ಲಿಫಿಕೇಶನ್ ಮಾಡಬೇಕಾಗಿತ್ತು, ಇವಾಗ ಮಾಡ್ತಿದ್ದೀನಿ. ಸೊ ಇನ್ನು ಬಾಕಿ ಎಲ್ಲ ಹಾಗೆ ಇದೆ. ಸೊ ಇಲ್ಲಿನೂ ಆ್ಯಸ್ ಇಟ್ ಈಸ್ ಹಾಗೆ ಇರಲಿ. ಇಲ್ಲಿ ಕೆ ಪ್ಲಸ್ 1 ಮೈನಸ್ 2, 1 ಮೈನಸ್ 2 ಏನು ಬರುತ್ತೆ? -1 ಬರುತ್ತೆ. ಹಾಗಿದ್ರೆ ಕೆ -1 ವಿಲ್ ಬಿ ರಿಮೇನಿಂಗ್ ಹಿಯರ್. ಸೊ ಕೆ
-1 ಈಸ್ ರಿಮೈನಿಂಗ್ ಹಿಯರ್. 1 - 3 ಏನಾಗುತ್ತೆ -2 ಅಂದರೆ k - 2 ವಿಲ್ ಬಿ ರಿಮೈನಿಂಗ್ ಹಿಯರ್, k -2. ಸೊ ಇಲ್ಲಿ ಆಲ್ರೆಡಿ ಸಿಂಪ್ಲಿಫೈ ಮಾಡಿದ್ದೀವಿ, ಇಲ್ಲಿನೂ a ವ್ಯಾಲ್ಯೂ ಸಿಂಪ್ಲಿಫೈ ಆಗಿದೆ. ಬಟ್ ಇಲ್ಲಿ ಲಿಸನ್, ಇಲ್ಲಿದೆ k ಪ್ಲಸ್ 1 - 1, 1 - 1 ಹೋಗಿ ಉಳಿಯೋದೇನು k ಮಾತ್ರ ಉಳಿಯುತ್ತೆ. ಡನ್. ಇಲ್ಲಿ ಎಸ್ ಎವ್ರಿಥಿಂಗ್ ಇಸ್ ಫೈನ್. ಇಲ್ಲೊಂದಿದೆ 1 - 1, ಸೊ 1 - 1 ಕ್ಯಾನ್ಸಲ್ ಆಗಿ ಉಳಿಯೋದೇನು k ಮಾತ್ರ ಉಳಿಯುತ್ತೆ. ಡನ್. ಇದು ಸಿಂಪ್ಲಿಫಿಕೇಶನ್ ಮಾಡಬೇಕಾಗಿತ್ತು ಆವಾಗಲೇ, ಅದನ್ನು ನಾನು ಹಾಗೆ ಇಟ್ಟಿದ್ದೆ, ಈಗ ಮಾಡಿದೆ. ಕ್ಲಿಯರ್ ಅಲ್ಲ? ಓಕೆ, ಎಸ್. ಸೊ ನಾವು ಈಗ ಎಲ್ಲಿಗೆ ಬಂದಿದ್ವಿ? ನಾವು a ಪ್ಲಸ್ ಬಿ ರೈಸ್ ಟು ದ ಪವರ್ k ಪ್ಲಸ್ 1 ಸ್ಪ್ಲಿಟ್ ಮಾಡ್ಕೊಂಡಿದ್ವಿ. ಸೊ ಸ್ಪ್ಲಿಟ್ ಮಾಡಿದ ಮೇಲೆ a ಪ್ಲಸ್ ಬಿ ಅನ್ನು ಹಾಗೆ ಇಟ್ವಿ, a ಪ್ಲಸ್ ಬಿ ರೈಸ್ ಟು ದ ಪವರ್ k ಅನ್ನು ಮತ್ತೊಮ್ಮೆ ಬರ್ಕೊಂಡ್ವಿ. ಹೌದಾ? ಓಕೆ, ಆಲ್ ರೈಟ್. ಒಂದು ನಿಮಿಷ. ಹಾಂ, ಓಕೆ. ಸೊ ಈಗ ನಾನೇನು ಮಾಡ್ತೀನಪ್ಪ ಅಂದರೆ, ಲಿಸನ್, ಈಗ ನಾನೇನು ಮಾಡ್ತೀನಪ್ಪ ಅಂದರೆ ಈ ಎ ಅನ್ನು ಕಂಪ್ಲೀಟ್ ಎಕ್ಸ್ಪ್ರೆಷನ್ನ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ನೆಕ್ಸ್ಟು ಬಿ ಅನ್ನು ಕಂಪ್ಲೀಟ್ ಎಕ್ಸ್ಪ್ರೆಷನ್ನ ಜೊತೆಗೆ ನಾನು ಮಲ್ಟಿಪ್ಲೈ ಮಾಡ್ತೀನಿ. ಓಕೆ, ಶಲ್ ವಿ ಡೂ ದ್ಯಾಟ್? ಎಸ್, ವಿ ಶಲ್ ಡೂ ಇಟ್. ಮಾಡಬಹುದು, ಮಾಡೋಣ. ಓಕೆ, ಎಸ್. ಸೊ ಎ ಇಂಟು ಫಸ್ಟು ಕೆ ಸಿ ಝೀರೋನ ಹಾಗೆ ಬರಿತೀನಿ. ಓಕೆ, ಒಂದು ಕೆಲಸ ಮಾಡ್ತೀನಿ, ಕೆ ಸಿ ಝೀರೋ ಆ್ಯಂಡ್ ಕೆ ಸಿ 1, ದೆನ್ ಕೆ ಸಿ 2, ಹೌದಾ, ಕೆ ಸಿ 3, ಕೆ ಸಿ ಕೆ -1, ಹೌದಾ, ಆ್ಯಂಡ್ ದೆನ್ ಕೆ ಸಿ ಫೈನಲಿಗೆ ಕೆ, ಹೌದಾ. ಓಕೆ, ಈಗ ನೋಡಿ, ಲಿಸನ್, ಇಲ್ಲಿ ಎ ಪವರ್ ಕೆ ಇದೆ, ಇಲ್ಲಿ ಎ ಜೊತೆಗೆ ನಾವು ಮಲ್ಟಿಪ್ಲೈ ಮಾಡ್ತಿರೋದು. ಫಸ್ಟ್ ಇವಾಗ ಎ ಅನ್ನು ಮಾತ್ರ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗ್ತಿದ್ದೀವಿ. ಸೊ ಎ ಪವರ್ ಕೆ ಇಂಟು ಎ ಪವರ್ 1 ಏನಾಗುತ್ತೆ? ಇವೆರಡು ಮಲ್ಟಿಪ್ಲೈ ಆದರೆ ಅಗೇನ್ ಪ್ರಾಡಕ್ಟ್ ಲಾ ಎ ಪವರ್ ಕೆ ಪ್ಲಸ್ 1 ಬರುತ್ತೆ. ಅರ್ಥ ಆಗ್ತಿದೆನಾ? ಎಸ್. ಸೊ ಹಾಗಿದ್ರೆ ಇಲ್ಲಿ ಏನು ಬರೀತೀರಾ? ಎ ಪವರ್ ಕೆ ಪ್ಲಸ್ 1 ಬರೀತೀರಾ. ಸೊ ಇದೇ ರೀತಿ ನಾನು ಇಲ್ಲಿ ವ್ಯಾಲ್ಯೂಗಳನ್ನು ಬರಿತಾ ಹೋಗ್ತೀನಿ, ಕನ್ಫ್ಯೂಸ್ ಆಗಬೇಡಿ. ಥ್ರೂ ಔಟ್ ಎ ಅನ್ನು ನಾನು ಎಲ್ಲ ಕಡೆ ಮಲ್ಟಿಪ್ಲೈ ಮಾಡಬೇಕಾದ್ರೆ ಎಲ್ಲೆಲ್ಲಿ ಎ ಎಕ್ಸ್ಪೋನೆಂಟ್ ಇದೆನೋ ಅದನ್ನು ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡ್ತೀನಿ, ಪ್ರಾಡಕ್ಟ್ ಲಾನ ಅಪ್ಲೈ ಮಾಡ್ತೀನಿ. ಗೆಟಿಂಗ್ ಇಟ್? ಸೊ ನೋಡಿ, ಎ ಪವರ್ ಕೆ -1 ಇದೆ, ಹೌದಾ, ಇಲ್ಲಿ ಎ ಪವರ್ 1 ಇದೆ, ಹೌದಾ. ಏನು ಮಾಡ್ತೀರಾ? ಎ ಪವರ್ 1 ಜೊತೆಗೆ ಕೆ -1 ಅನ್ನು ಆ್ಯಡ್ ಮಾಡ್ತೀರಲ್ವಾ? ಕರೆಕ್ಟ್ ಅಲ್ವಾ? ಸೊ ಎ ಪವರ್ 1 ಏನಿದೆ ಅಲ್ಲ ಅದನ್ನು ಇಲ್ಲಿ ತೊಗೊಂಬಂದು, ಬಿಕಾಸ್ ಬೇಸಸ್ ಆರ್ ಸೇಮ್, ಎರಡೂ ಕಡೆಯಲ್ಲೂ ಸೇಮ್ ಬೇಸ್ ಇದೆ, ಎಕ್ಸ್ಪೋನೆಂಟ್ಗಳನ್ನು ಆ್ಯಡ್ ಮಾಡ್ತಿದ್ದೀರಾ. -1 + 1 ಕ್ಯಾನ್ಸಲ್ ಆಗಿ ಉಳಿಯೋದೇನು? ಎ ಪವರ್ ಕೆ ಉಳಿಯುತ್ತೆ. ಆರ್ ಯು ಗೆಟ್ಟಿಂಗ್ ದಿಸ್? ಕ್ಲಾರಿಟಿ ಸಿಗ್ತಿದೆ ಅಲ್ಲ? ಎಸ್, ಇದೇ ರೀತಿ ಮಾಡ್ತಾ ಹೋಗ್ತೀನಿ ಕ್ವಿಕ್ಕಾಗಿ. ಕೆ -2 + 1, ಸೊ ಏನು ಬರುತ್ತೆ? ಕೆ -1 ಬರುತ್ತೆ, ಎ ಪವರ್ ಕೆ -1, ಹೌದಾ. ಅದೇ ರೀತಿ ನೆಕ್ಸ್ಟು ಇಲ್ಲೇನಿದೆ? ಕೆ -3 ಇದೆ, ಎ ಪವರ್ ಕೆ -3, ಇಲ್ಲಿ ಎ ಪವರ್ 1. ಸೊ ಎಕ್ಸ್ಪೋನೆಂಟ್ಗಳನ್ನು ಆ್ಯಡ್ ಮಾಡಿರಿ, -3 + 1 ಮಾಡಿದರೆ -2, ದಟ್ ಈಸ್ ಕೆ -2, ಹೌದಾ. ಆರ್ ಯು ಗೆಟ್ಟಿಂಗ್ ದಿಸ್? ಎಸ್. ಆ್ಯಂಡ್ ಫೈನಲಿ ಇಲ್ಲಿ ಎ ಪವರ್ 1 ಏನಿದೆ ಅಲ್ಲ, ಎ ಪವರ್ 1 ಇದೆ, ಇಲ್ಲಿ ಎ ಇದೆ, ಎ ಸ್ಕ್ವಯರ್ ಆಗುತ್ತೆ ಇದು, ಹೌದಾ. ಇಲ್ಲಿ ಎ ಪವರ್ 0, ಎ ಪವರ್ 1 ಎರಡನ್ನೂ ನೀವು ಎಕ್ಸ್ಪೋನೆಂಟ್ಗಳನ್ನು ಆ್ಯಡ್ ಮಾಡಿದಾಗ ಏನು ಬರುತ್ತೆ? ಎ ಪವರ್ 0 ಇಂಟು ಎ ಪವರ್ 1 ವಿಲ್ ಬಿ ಎ ಪವರ್ 1 + 0, ದಟ್ ಈಸ್ ಎ ಪವರ್ 1 ಬರುತ್ತೆ. ಕ್ಲಿಯರ್ ಅಲ್ಲ? ಇಲ್ಲಿ ತನಕ ಅರ್ಥ ಆಯ್ತಾ? ಸೊ ಈಗ ಬಿ ಅನ್ನು ಆ್ಯಸ್ ಇಟ್ ಈಸ್ ಬರೆದು ಬಿಡ್ರಿ. ಬಿ ಏನಿದೆ ಅಲ್ಲ ಆ್ಯಸ್ ಇಟ್ ಈಸ್ ಬರೀರಿ, ಬಿಕಾಸ್ ನಾವು ಎ ಅನ್ನು ಮಾತ್ರ ಮಲ್ಟಿಪ್ಲೈ ಮಾಡಿರೋದು, ನಾಟ್ ಬಿ. ಸೊ ಈಗ ಬಿ ಪವರ್ 0 ಹಾಗೆ ಇರಲಿ, ಹೌದಾ. ದೆನ್ ಬಿ ಪವರ್ 1, ಬಿ ಸ್ಕ್ವಯರ್, ನೆಕ್ಸ್ಟು ಬಿ ಕ್ಯೂಬ್, ಆ್ಯಂಡ್ ಹಿಯರ್ ಬಿ ಪವರ್ ಎಲ್ಲಿದ್ದೀವಿ? ಓಕೆ, ಹಿಯರ್ ಬಿ ಪವರ್ ಕೆ -1, ಓಕೆ, ಆ್ಯಂಡ್ ಹಿಯರ್ ಬಿ ಪವರ್ ಕೆ. ಕ್ಲಿಯರ್? ಆಲ್ ರೈಟ್. ಸೊ ಇಲ್ಲಿ ಸೈನ್ ಹಾಕ್ತೀನಿ, ದಟ್ ಈಸ್ ಪ್ಲಸ್ 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 ಡ್ಯಾಶ್ 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 ಆ್ಯಂಡ್ ಹಿಯರ್ ಆಲ್ಸೋ ಪ್ಲಸ್. ಇದಿಷ್ಟು ಎ ಅನ್ನು ನಾವು ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಬಂದಿರೋ ಅಂಥದ್ದು. ಕ್ಲಿಯರಾ? ಎ ಅನ್ನು ನಾವು ಕಂಪ್ಲೀಟ್ ಇದಿಷ್ಟು ಬೈನೋಮಿಯಲ್ ಎಕ್ಸ್ಪ್ರೆಷನ್ನ ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ ಬಂದಿರೋದು. ನೆಕ್ಸ್ಟ್ ಈಗ ಕಂಟಿನ್ಯೂ ಮಾಡೋಣ.
ಏನು ಕಂಟಿನ್ಯೂ ಮಾಡ್ತೀವಿ ಅಂದರೆ ಈಗ ಬಿ ಅನ್ನು ತಗೊಂಡು ಕಂಪ್ಲೀಟ್ ಎಕ್ಸ್ಪ್ರೆಷನ್ನ ಜೊತೆಗೆ ನಾನು ಮಲ್ಟಿಪ್ಲೈ ಮಾಡ್ತೀನಿ. ಓಕೆ, ಶಲ್ ವಿ ಡೂ ಇಟ್? ಎಸ್ ವಿ ಶಲ್. ಸೊ ಫಸ್ಟು ಎಕ್ಸ್ಪೋನೆಂಟ್ ಅಲ್ಲ, ಬೈನೋಮಿಯಲ್ ಕೋಎಫಿಷಿಯೆಂಟ್ಸ್ಗಳನ್ನು ಬರ್ಕೊಂಡು ಬಿಡೋಣ. ಸೊ ದಟ್ ಈಸ್ KC0, ಹೌದಾ, ಆ್ಯಂಡ್ ಹಿಯರ್ KC1, ನೆಕ್ಸ್ಟು KC2, ಹಿಯರ್ KC3, ಹೌದಾ, KC K-1 ಆ್ಯಂಡ್ ಹಿಯರ್ KCK. ಕ್ಲಿಯರಾ? ಆಲ್ ರೈಟ್, ಎಸ್. ನೆಕ್ಸ್ಟು ಈಗ ಎ ಏನಿದೆ ಅಲ್ಲ ಆ್ಯಸ್ ಇಟ್ ಈಸ್ ಬರೆದ್ಬಿಡ್ರಿ, ಬಿಕಾಸ್ ನಾವು ಬಿ ಅನ್ನು ಮಲ್ಟಿಪ್ಲೈ ಮಾಡ್ತಿರೋದು, ಹಾಗಾಗಿ ಎ ತಂಟೆಗೆ ಹೋಗೋದು ಬೇಡ, ಎ ಆ್ಯಸ್ ಇಟ್ ಈಸ್ ಇರುತ್ತೆ. ಓಕೆ, ಸೊ ದಟ್ ಈಸ್ a ಪವರ್ k, a ಪವರ್ k-1, a ಪವರ್ k-2, a ಪವರ್ k-3, ಹೌದಾ, ಆ್ಯಂಡ್ ಹಿಯರ್ a ಪವರ್ 1, a ಪವರ್ 0. ಈಗ ಬಿ ತಂಟೆಗೆ ಹೋಗ್ತೀನಿ ಈಗ. ಓಕೆ, ಬಿ ಪವರ್ 0 ಇಂಟು ಬಿ ಪವರ್ 1 ಏನು ಬರುತ್ತೆ? ಬಿ ಪವರ್ 1 ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ 0 ಇದೆ ಎಕ್ಸ್ಪೋನೆಂಟ್, ಇಲ್ಲಿ 1 ಇದೆ, 0 + 1 ಅಂದರೆ 1 ಬರುತ್ತೆ. ಡನ್. ಇಲ್ಲಿ ಬಿ ಪವರ್ 1 ಬಿ ಪವರ್ 1 ಬಿ ಸ್ಕ್ವಯರ್ ಆಗುತ್ತೆ, ಹೌದಾ, ಬಿ ಸ್ಕ್ವಯರ್ ಬಿ ಕ್ಯೂಬ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಆರ್ ಯು ಗೆಟ್ಟಿಂಗ್ ದಿಸ್? ಅರ್ಥ ಆಗ್ತಿದೆನಾ? ಮಲ್ಟಿಪ್ಲೈ ಮಾಡ್ತಿದ್ದೀವಿ ಈಗ. ಇಲ್ಲಿ ನೋಡಿ ಬರಿಬೇಡ್ರಿ. ಓಕೆ, ಈಗ ಈ ಬಿ ಅನ್ನು ಇಲ್ಲೇನಿದೆ ಅಲ್ಲ ಈ 2 ಇದನ್ನು ನೋಡಿ ಬರಿಬೇಡ್ರಿ, ಬಿಕಾಸ್ ವಿ ಆರ್ ಮಲ್ಟಿಪ್ಲೈಯಿಂಗ್ ದಿಸ್. K-2 K-1 ನೋಡಿ, ಎ ಅನ್ನು ಆ್ಯಸ್ ಇಟ್ ಈಸ್ ಇಟ್ಟಿದ್ದೀವಿ, ಆದರೆ ಬಿ ಅನ್ನು ಮಲ್ಟಿಪ್ಲೈ ಮಾಡ್ತಿದ್ದೀವಿ. ಸೊ ಹಾಗಾಗಿ ಇಲ್ಲಿ ಏನು ಬರುತ್ತೋ ಅದನ್ನು ಬರೀರಿ, ಇಲ್ಲಿ ನೋಡ್ಕೊಂಡು ಬರಿಬೇಡ್ರಿ. ಅವಾಗಲೇ ಹೇಳ್ಕೊಟ್ನಲ್ಲ, ಇಲ್ಲಿರೋದೇ ಬಿ ವ್ಯಾಲ್ಯೂ ಆಗುತ್ತೆ, ಏದು ಎಕ್ಸ್ಪೋನೆಂಟ್ ಇಲ್ಲಿದು ಬರುತ್ತೆ ಅಂತ ಹೇಳ್ಕೊಟ್ಟಿದೆ. ಅದನ್ನು ಈಗ ಅಪ್ಲೈ ಮಾಡಬೇಡಿ, ಯಾಕೆಂದರೆ ವಿ ಆರ್ ಮಲ್ಟಿಪ್ಲೈಯಿಂಗ್ ನಾವು. ಗೆಟಿಂಗ್ ಇಟ್? ಓಕೆ, ಸೊ ಈಗ ಬಿ ಕ್ಯೂಬ್ ಆಯಿತು, ಹೌದಾ, ಬಿ ಸ್ಕ್ವಯರ್ ಇಂಟು ಬಿ ಇಸ್ ಬಿ ಕ್ಯೂಬ್. ನೆಕ್ಸ್ಟು ಬಿ ಕ್ಯೂಬ್ ಇಂಟು ಬಿ ಇಸ್ ಬಿ ಪವರ್ 4, ರೈಟ್. ನೆಕ್ಸ್ಟ್ ಏನಿದೆ? ಬಿ ಪವರ್ K-1 ಇದೆ, ಇಲ್ಲಿ ಬಿ ಪವರ್ 1 ಇದೆ. ಸೊ ಉಳಿಯೋದೇನು? ಬಿ ಪವರ್ ಕೆ ಉಳಿಯುತ್ತೆ ಬಾಕಿ, ಹೌದಾ, ಆ್ಯಂಡ್ ಫೈನಲಿ ಬಿ ಪವರ್ ಕೆ, ಬಿ ಪವರ್ 1, ಯು ವಿಲ್ ಗೆಟ್ ಬಿ ಪವರ್ K+1. ಕ್ಲಿಯರ್? ಇಲ್ಲಿ ತನಕ ಅರ್ಥ ಆಯ್ತಾ? I believe everyone got this. Okay? Is this clear now? ಒಂದು ನಿಮಿಷ. ಡನ್. ಸೊ ಈಗ ನಾವೇನು ಮಾಡಬೇಕು? ಸೈನ್ಗಳನ್ನು ಹಾಕಬೇಕು. ಪ್ಲಸ್ 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 ಡ್ಯಾಶ್ 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 ಪ್ಲಸ್ ಪ್ಲಸ್. ಇಲ್ಲಿ ತನಕ ಕ್ಲಿಯರಾ ಎಲ್ರಿಗೂ ಕೂಡ? ಓಕೆ, ಐ ಬಿಲೀವ್ ಇಲ್ಲಿವರೆಗೂ ಎಲ್ರಿಗೂ ಕ್ಲಿಯರ್ ಆಗಿದೆ ಅಂತ. ಫೈನ್, ಓಕೆ. ಈಗ ನೋಡಿ, ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ, ಲಿಸನ್, ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ, ಈ KC0 a ಪವರ್ K+1 ಏನಿದೆ ಅಲ್ಲ, ಇಲ್ಲಿ ಸೈನ್ ಹಾಕೋದನ್ನು ಮರ್ತಿದ್ದೀನಿ, ಪ್ಲಸ್ ಸೈನು ಈಗ ಹಾಕಿದೆ. ಓಕೆ, ಸೊ KC0 a ಪವರ್ K+1 ಏನಿದೆ ಅಲ್ಲ, ಅದನ್ನು ಈ ಟರ್ಮನ್ನು ಕಂಪ್ಲೀಟಾಗಿ ಹಾಗೆ ಬರಿತೀನಿ. ಸೊ KC0 a ಪವರ್ K+1 ಬಿ ಪವರ್ 0 ಏನಿದೆ ಅಲ್ಲ, ಅದನ್ನು ಆ್ಯಸ್ ಇಟ್ ಈಸ್ ನಾನು ಬರೆದೆ. ಈಗ ಲಿಸನ್. ಸೊ ನೋಡಿ, ನಾನೇನು ಮಾಡ್ತೀನಿ ಈಗ ಅಂದರೆ, ಸೇಮ್ ಈ ಎ ಮತ್ತು ಬಿಗಳ ವೇರಿಯೇಬಲ್, ಅಂದರೆ ಎ ಮತ್ತು ಬಿಗಳು ಇಲ್ಲೇನಿದೆ ಅಲ್ಲ ವೇರಿಯೇಬಲ್ಸ್ ಅವು, ಹೌದಾ. ಸೊ ವೇರಿಯೇಬಲ್ ವಿತ್ ಸೇಮ್ ಎಕ್ಸ್ಪೋನೆಂಟ್ ಇರುವಂತಹ ಟರ್ಮ್ಸ್ಗಳನ್ನು ಹುಡುಕ್ತೀನಿ. ಅಂದರೆ ಕೋಎಫಿಷಿಯೆಂಟ್ಸ್ಗಳು ಸೇಮ್ ಇರೋದನ್ನ ನಾನು ನೋಡ್ತಿಲ್ಲ, ಕೋಎಫಿಷಿಯೆಂಟ್ಸ್ಗಳು ಸೇಮ್ ಇರಬೇಕಂತನೂ ಇಲ್ಲ, ಆದರೆ ಇಲ್ಲಿ ವೇರಿಯೇಬಲ್ಗಳ ಎಕ್ಸ್ಪೋನೆಂಟ್, ಸೇಮ್ ವೇರಿಯೇಬಲ್ ವಿತ್ ಸೇಮ್ ಎಕ್ಸ್ಪೋನೆಂಟ್ ಇರ್ತಕ್ಕಂಥ ಟರ್ಮ್ಸ್ಗಳನ್ನು ಹುಡುಕ್ತೀನಿ. ಅಂದರೆ ನೋಡಿ, ಇಲ್ಲಿ a ಪವರ್ ಕೆ ಬಿ ಪವರ್ 1 ಇದೆ. ಇದೇ ರೀತಿ ಬೇರೆ ಯಾವುದಾದ್ರೂ ಟರ್ಮ್ a ಪವರ್ ಕೆ ಬಿ ಪವರ್ 1 ಅನ್ನು ಹೊಂದಿದೆನಾ? ಎಸ್, ಇಲ್ಲೇ ಕೆಳಗೆ ಇದೆ ನೋಡ್ರಿ ಇಲ್ಲಿ, ಎಸ್, ಹೌದಾ. ಸೊ ಹಾಗಿದ್ರೆ ಎರಡರಲ್ಲೂ ಕೂಡ a ಪವರ್ ಕೆ ಬಿ ಪವರ್ 1 ಕಾಮನ್ ಇದೆ. ಹಾಗಿದ್ರೆ ಅದನ್ನು ಕಾಮನ್ ಆಗಿ ತಕ್ಕೊಂಡು ಕೋಎಫಿಷಿಯೆಂಟ್ಸ್ಗಳನ್ನು ಒಳಗಡೆ ಬರೆಯೋಣ. ಮಾಡ್ಬೋದಾ ಕೆಲಸ? ಎಸ್. ಸೊ ಲೆಟ್ ಮೀ ರೈಟ್ ಹಿಯರ್. ಸೊ ಇಲ್ಲಿ ಬರೀತೀನಿ, a ಪವರ್ ಕೆ ಬಿ ಪವರ್ 1 ಹಾಗೆ ಇರಲಿ, ಒಳಗಡೆಗೆ ನಾನು KC1 ಪ್ಲಸ್ KC0 ಬರೀತೀನಿ. ಓಕೆ, KC1 ಪ್ಲಸ್ KC0. ಕ್ಲಿಯರ್? ಆಲ್ ರೈಟ್. ಇನ್ನು ನೆಕ್ಸ್ಟು ಲಿಸನ್,
ಎ ಪವರ್ ಕೆ ಮೈನಸ್ ಒನ್ ಬಿ ಸ್ಕ್ವಯರ್ ಇರೋವಂಥದ್ದು ಯಾವುದಾದ್ರೂ ವ್ಯಾಲ್ಯೂ ಇದೆನಾ? ಇಲ್ಲೇ ಇದೆ ನೋಡ್ರಿ. ಎ ಪವರ್ ಕೆ ಮೈನಸ್ ಒನ್ ಬಿ ಸ್ಕ್ವಯರ್, ಸೇಮ್ ಟರ್ಮ್ಸ್, ಕೋಎಫಿಷಿಯೆಂಟ್ಸ್ಗಳು ಬೇರೆ ಬೇರೆ, ಬಟ್ ಬಾಕಿ ಎ ಬಿ ಸೇಮ್ ಇದೆ ಎಕ್ಸ್ಪೋನೆಂಟ್ಗಳು. ಸೊ ಹಾಗಿದ್ರೆ ಇವನ್ನ ಹೊರಗಡೆ ತೆಗಿಯೋಣ, ಕಾಮನ್ ಆಗಿ ಇವುಗಳನ್ನು ಬ್ರಾಕೆಟ್ ಒಳಗಡೆ ಬರೆಯೋಣ. ಎ ಪವರ್ ಕೆ ಮೈನಸ್ ಒನ್, ಇಲ್ಲಿ ಬರೀತೀನಿ, ಎ ಪವರ್ ಕೆ ಮೈನಸ್ ಒನ್ ಬಿ ಸ್ಕ್ವಯರ್, ಹೌದಾ? ಒಳಗಡೆ ಕೆ ಸಿ ಟು ಪ್ಲಸ್ ಕೆ ಸಿ ಒನ್. ಓಕೆ, ಸೊ ದಟ್ ಈಸ್ ಕೆ ಸಿ ಟು ಪ್ಲಸ್ ಕೆ ಸಿ ಒನ್. ಆಲ್ ರೈಟ್, ಪ್ಲಸ್ ಈಗ ಅಗೇನ್ ನೋಡ್ರಿ, ಎ ಪವರ್ ಕೆ ಮೈನಸ್ ಟು ಬಿ ಕ್ಯೂಬ್ ಇಲ್ಲೇ ಇದೆ. ಎ ಪವರ್ ಕೆ ಮೈನಸ್ ಟು ಬಿ ಕ್ಯೂಬ್ ಸೇಮ್ ಟರ್ಮ್ಸ್ ಬರೆಯೋಣ. ಇಲ್ಲಿ ಎ ಪವರ್ ಕೆ ಮೈನಸ್ ಟು ಬಿ ಕ್ಯೂಬ್ ಹಾಗೇ ಇರಲಿ, ಹೌದಾ? ಸೊ ಕೆ ಸಿ ತ್ರೀ ಪ್ಲಸ್ ಕೆ ಸಿ ಟು, ರೈಟ್? ಕೆ ಸಿ ತ್ರೀ ಪ್ಲಸ್ ಕೆ ಸಿ ಟು, ಡನ್. ಆಲ್ ರೈಟ್, ಅದಾದಮೇಲೆ ಎ ಸ್ಕ್ವಯರ್ ಬಿ ಪವರ್ ಕೆ ಮೈನಸ್ ಒನ್ ಇದೆನಾ ಎಲ್ಲಾದರೂ? ಎ ಸ್ಕ್ವಯರ್ ಬಿ ಪವರ್ ಕೆ ಮೈನಸ್ ಒನ್ ಇಲ್ಲ. ಎ ಸ್ಕ್ವಯರ್ ಬಿ ಪವರ್ ಕೆ ಮೈನಸ್ ಒನ್ ಇರುವಂಥ ವ್ಯಾಲ್ಯೂ ಎಲ್ಲಾದರೂ ಇದೆನಾ? ಇಲ್ಲ. ಎ ಪವರ್ ಒನ್ ಬಿ ಪವರ್ ಕೆ ಇದೆನಾ? ಇದೆ ನೋಡ್ರಿ. ಎ ಪವರ್ ಒನ್ ಬಿ ಪವರ್ ಕೆ, ಎ ಪವರ್ ಒನ್ ಬಿ ಪವರ್ ಕೆ. ಹಾಗಿದ್ರೆ ಇಲ್ಲಿ ಎ ಪವರ್ ಒನ್ ಬಿ ಪವರ್ ಕೆನ ಕಾಮನ್ ಆಗಿ ಇಲ್ಲಿ ಬರ್ಕೊಳ್ತೀನಿ. ಎ ಪವರ್ ಒನ್ ಬಿ ಪವರ್ ಕೆ, ಉಳಿದಿದ್ದೇನು? ಕೆ ಸಿ ಕೆ ಮೈನಸ್ ಒನ್, ಹೌದಾ? ಕೆ ಸಿ ಕೆ ಪ್ಲಸ್ ಕೆ ಸಿ ಕೆ ಮೈನಸ್ ಒನ್. ಇಸ್ ದಿಸ್ ಕ್ಲಿಯರ್ ನಾವು? ಎಸ್. ಇನ್ನೇನಾದರೂ ಕಾಮನ್ ಟರ್ಮ್ಸ್ಗಳು ಯಾವುದೂ ಇಲ್ಲ, ನಥಿಂಗ್. ಲಾಸ್ಟ್ ಟರ್ಮನ್ನು ಆ್ಯಸ್ ಇಟ್ ಈಸ್ ಬರೆದು ಬಿಡ್ರಿ. ಓಕೆ, ಇಲ್ಲಿ ಬರೆಯೋಣ. ಇಲ್ಲಿ ಬರೀತೀನಿ. ದಟ್ ಈಸ್ ಕೆ ಸಿ ಕೆ ಎ ಪವರ್ ಝೀರೋ ಬಿ ಪವರ್ ಕೆ ಪ್ಲಸ್ ಒನ್. ಡನ್. ಇಷ್ಟು ಕ್ಲಿಯರ್ ಅಲ್ಲ? ಇಲ್ಲಿ ತನಕ ಅರ್ಥ ಆಯ್ತಲ್ಲ? ಆಲ್ ರೈಟ್. ಸೊ ಈಗ ನೋಡಿ ಮಕ್ಕಳೇ, ಲಿಸನ್ ಹಿಯರ್. ಈಗ ಈ ಕೆ ಸಿ ತ್ರೀ, ಕೆ ಸಿ ಟು, ಕೆ ಸಿ ಒನ್, ಕೆ ಸಿ ಝೀರೋ ಇವುಗಳನ್ನು ಅಬ್ಸರ್ವ್ ಮಾಡ್ರಿ. ಇದು ಒಂದು ಪ್ರಾಪರ್ಟಿಯನ್ನು ರಿಸೆಂಬಲ್ ಮಾಡ್ತಿದೆ, ಹೌದಾ? ಸೊ ಅದು ಯಾವ ಪ್ರಾಪರ್ಟಿಯಪ್ಪ ಅಂದರೆ, ವಿ ನೋ ದ್ಯಾಟ್ ಎನ್ ಸಿ ಆರ್ ಪ್ಲಸ್ ಎನ್ ಸಿ ಆರ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಎನ್ ಪ್ಲಸ್ ಒನ್ ಸಿ ಆರ್. ಈ ಪ್ರಾಪರ್ಟಿ ಗೊತ್ತಿದೆನಾ? ನಾವು ಕಲ್ತಿದ್ದೀವಲ್ಲ ಆಲ್ರೆಡಿ. ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ ಅಲ್ಲಿ ಬರುವಂಥದ್ದು ಎನ್ ಸಿ ಆರ್ ಪ್ಲಸ್ ಎನ್ ಸಿ ಆರ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಎನ್ ಪ್ಲಸ್ ಒನ್ ಸಿ ಆರ್. ಇಲ್ಲಿ ಆರ್ ಏನಿದೆನೋ ಅದಕ್ಕಿಂತ ಒಂದು ವ್ಯಾಲ್ಯೂ ಇಲ್ಲಿ ಕಡಿಮೆ ಇರಬೇಕು. ನೋಡಿ, ಇಲ್ಲಿ 1 ಇದೆ, 1ಗಿಂತ ಒಂದು ವ್ಯಾಲ್ಯೂ ಕಡಿಮೆ ಅಂದರೆ 0. ಇಲ್ಲಿ 2 ಇದೆ, 2ಗಿಂತ ಒಂದು ವ್ಯಾಲ್ಯೂ ಕಡಿಮೆ ಅಂದರೆ 1. ಇಲ್ಲಿ 3 ಇದೆ, 3ಗಿಂತ ಒಂದು ವ್ಯಾಲ್ಯೂ ಕಡಿಮೆ ಅಂದರೆ 2. ಎಲ್ಲ ಕಡೆಯಲ್ಲೂ ಅದೇ ರೀತಿಯೇ ಆಗಿದೆ, ನೀವು ನೋಡಬಹುದು. ಅಂದರೆ ಈ ಪ್ರಾಪರ್ಟಿಯನ್ನು ನಾನಿಲ್ಲಿ ಅಪ್ಲೈ ಮಾಡ್ಬೋದು. ಶಲ್ ವಿ ಅಪ್ಲೈ ದಿಸ್? ಎಸ್. ಸೊ ಹಾಗಿದ್ರೆ ಒಂದು ನಿಮಿಷ. ಆಲ್ ರೈಟ್. ಸೊ ಇದನ್ನು ಒಂದು ಕಡೆಗೆ ನಾನು ಬರೆದಿದ್ದೀನಿ. ಓಕೆ, ನಿಮಗೆ ಗೊತ್ತಿರಲಿ ಅಂತ ಹೇಳಿ ಇಲ್ಲಿ ಬರೆದಿದ್ದೀನಿ. ಸೊ ನಾವು ಲೆಟ್ ಮಿ ಕಂಟಿನ್ಯೂ ಹಿಯರ್. ದಟ್ ಈಸ್ ಕೆ ಸಿ ಝೀರೋ ಎ ಪವರ್ ಕೆ ಪ್ಲಸ್ 1 ಬಿ ಪವರ್ 0, ಹೌದಾ? ಪ್ಲಸ್ ಎ ಪವರ್ ಕೆ ಬಿ ಪವರ್ 1. ಇದನ್ನು ನಾನು ಏನಂತ ಬರಿಬೋದು ನೋಡಿ, ಎನ್ ಪ್ಲಸ್ 1 ಸಿ ಆರ್. ಎನ್ ಪ್ಲಸ್ 1 ಅಂದರೆ ಕೆ ಪ್ಲಸ್ 1 ಸಿ ಆರ್. ಯಾವುದು ಇವೆರಡರಲ್ಲಿ? ದಿಸ್ ಇಸ್ ಆರ್ ಮೈನಸ್ 1. ಆರ್ ಅಂದರೆ 1 ಬರೀರಿ. ಕ್ಲಿಯರಾ? ಎಸ್. ನೆಕ್ಸ್ಟು ಇಲ್ಲಿ ಎ ಪವರ್ ಕೆ ಮೈನಸ್ 1 ಬಿ ಸ್ಕ್ವೇರ್, ಹೌದಾ? ಇಲ್ಲಿ ಅಗೇನ್ ಎನ್ ಪ್ಲಸ್ 1 ಅಂದರೆ ಕೆ ಪ್ಲಸ್ 1 ಸಿ ಆರ್ ಅಂದರೆ 2 ಬರೀರಿ. ಪ್ಲಸ್ ಅಗೇನ್ ಇಲ್ಲಿ ಎ ಪವರ್ ಕೆ ಮೈನಸ್ 2, ಹೌದಾ? ಬಿ ಕ್ಯೂಬ್. ಇಲ್ಲಿ ಏನು ಮಾಡ್ತೀರಾ? ಕೆ ಪ್ಲಸ್ 1 ಸಿ ಆರ್ ಅಂದರೆ ಏನು ಬರೀತೀರಾ? 3 ಬರೀತೀರಾ, ರೈಟ್? ಪ್ಲಸ್ ಇಲ್ಲಿ ಎ ಪವರ್ 1 ಬಿ ಪವರ್ ಕೆ ಬರೀರಿ. ಎ ಪವರ್ 1 ಬಿ ಪವರ್ ಕೆ. ಇಲ್ಲಿ ಕೆ ಪ್ಲಸ್ 1 ಸಿ ಕೆ ಬರೀರಿ. ಕೆ ಈಸ್ ಅವರ್ ಆರ್. ದಿಸ್ ಇಸ್ ಆರ್ ಮೈನಸ್ 1. ಇಸ್ ದಿಸ್ ಕ್ಲಿಯರ್? ಎಲ್ರಿಗೂ ಅರ್ಥ ಆಗ್ತಿದೆ ಅಲ್ಲ? ಆಲ್ ರೈಟ್. ಪ್ಲಸ್
ಈ ಕೆ ಸಿ ಕೆ ಅನ್ನು ಹಾಗೆ ಬರೀರಿ, ಎ ಪವರ್ 0 ಬಿ ಪವರ್ ಕೆ ಪ್ಲಸ್ 1. ಇಲ್ಲಿ ತನಕ ಎಲ್ರಿಗೂ ಅರ್ಥ ಆಯ್ತಾ? ಓಕೆ, ಎಸ್. ಈಗ ನೋಡಿ ಮಕ್ಕಳೇ, ನನಗೆ ಮತ್ತೊಂದು ಪ್ರಾಪರ್ಟಿಯನ್ನು ಅಪ್ಲೈ ಮಾಡ್ತೀನಿ. ಅದೇನಪ್ಪ ಅಂದರೆ, ವಿ ನೋ ದ್ಯಾಟ್ ಎನ್ ಸಿ ಎನ್ ಇಸ್ ಈಕ್ವಲ್ ಟು 1. ಕರೆಕ್ಟ್ ಅಲ್ವಾ? ಎನ್ ಸಿ ಎನ್ ಇಸ್ ಈಕ್ವಲ್ ಟು 1. ಹೌದು. ಸೊ ವಾಟ್ ಇಫ್ ಐ ರೈಟ್ ಎನ್ ಪ್ಲಸ್ 1 ಸಿ ಎನ್ ಪ್ಲಸ್ 1, ಎನ್ ಪ್ಲಸ್ 1 ಸಿ ಎನ್ ಪ್ಲಸ್ 1, ದಿಸ್ ಇಸ್ ಆಲ್ಸೋ ಈಕ್ವಲ್ ಟು 1. ಹಾಗಿದ್ರೆ ಎನ್ ಸಿ ಎನ್ನು 1ಗೆ ಈಕ್ವಲ್ಲು, ಎನ್ ಪ್ಲಸ್ 1 ಸಿ ಎನ್ ಪ್ಲಸ್ 1 ಕೂಡ 1ಗೆ ಈಕ್ವಲ್. ಹಾಗಿದ್ರೆ ನಾನು ಈ ಕೆ ಸಿ ಕೆ ಏನಿದೆ ಅಲ್ಲ, ಇದನ್ನ ಕೆ ಪ್ಲಸ್ 1 ಸಿ ಕೆ ಪ್ಲಸ್ 1 ಅಂತ ಬರಿಬೋದಲ್ಲ. ಬಿಕಾಸ್ ಕೆ ಸಿ ಕೆ ವ್ಯಾಲ್ಯೂನು 1, ಕೆ ಪ್ಲಸ್ 1 ಸಿ ಕೆ ಪ್ಲಸ್ 1 ವ್ಯಾಲ್ಯೂನು 1, ಏನು ಚೇಂಜಸ್ ಬರೋದಿಲ್ಲ. ಸೊ ಹಾಗಿದ್ರೆ ನಾನು ಎನ್ ಸಿ ಎನ್ ಜಾಗದಲ್ಲಿ ಎನ್ ಪ್ಲಸ್ 1 ಸಿ ಎನ್ ಪ್ಲಸ್ 1 ಹೇಗೆ ಬರ್ದ್ನೋ ಅದೇ ರೀತಿ ಕೆ ಸಿ ಕೆ ಜಾಗದಲ್ಲಿ ಕೆ ಪ್ಲಸ್ 1 ಸಿ ಕೆ ಪ್ಲಸ್ 1 ಬರ್ದೆ. ಡನ್, ಫೈನ್. ಇನ್ ದ ಸೇಮ್ ವೇ ಮತ್ತೊಂದು ಪ್ರಾಪರ್ಟಿ ನಮಗೆ ಗೊತ್ತು. ಅದೇನಪ್ಪ ಅಂದರೆ ಎನ್ ಸಿ 0 ಇಸ್ ಈಕ್ವಲ್ ಟು 1. ಅಗ್ರಿ? ಹೌದಾ? ಹಾಂ. ಸೊ ವಾಟ್ ಅಬೌಟ್ ಎನ್ ಪ್ಲಸ್ 1 ಸಿ 0? ದಿಸ್ ಇಸ್ ಆಲ್ಸೋ ಈಕ್ವಲ್ ಟು 1. ಎನ್ ಸಿ 0 ವ್ಯಾಲ್ಯೂನು 1, ಎನ್ ಪ್ಲಸ್ 1 ಸಿ 0 ವ್ಯಾಲ್ಯೂನು 1. ಹಾಗಿದ್ರೆ ವಾಟ್ ಇಫ್ ಐ ರೈಟ್ ಕೆ ಸಿ 0 ಬದಲಾಗಿ ಕೆ ಪ್ಲಸ್ 1 ಅಂತ ಬರೆದ್ರೆ ಏನಾದರೂ ಚೇಂಜಸ್ ಆಗುತ್ತಾ? ಏನೂ ಆಗಲ್ಲ. ಬಿಕಾಸ್ ಇದ್ರ ವ್ಯಾಲ್ಯೂ ಕೂಡ 1. ಆಲ್ ರೈಟ್. ಯಾಕಪ್ಪ ಈ ಪ್ರಾಪರ್ಟಿಯನ್ನು ಅಪ್ಲೈ ಮಾಡಿದೆ ಅಂದರೆ ಮಕ್ಕಳೇ, ನಾವು ಲಿಸನ್ ಈಗೇನು ನಮಗೆ ಬಂದಿದೆ ಅಲ್ಲ, ಈ ಎಲ್ಲ ಟರ್ಮ್ಸ್ಗಳನ್ನು, ಕಂಪ್ಲೀಟ್ ಎಲ್ಲ ಟರ್ಮ್ಸ್ಗಳನ್ನು ನೀವು ಈಗ ಈ ಪಿ ಆಫ್ ಕೆ ಪ್ಲಸ್ 1 ಏನಿದೆಲ್ಲ ಇದ್ರ ಜೊತೆ ರಿಸೆಂಬಲ್ ಮಾಡಿ ನೋಡಿ, ರಿಲೇಟ್ ಮಾಡಿ ನೋಡಿ. ಓಕೆ, ಸೊ ನೀವೇನು ಮಾಡಬೇಕೀಗ ಅಂದರೆ ಯು ನೀಡ್ ಟು ರಿಲೇಟ್ ದಿಸ್, ಚೆಕ್ ಮಾಡಿ, ಕಂಪೇರ್ ಮಾಡಿ. ಕೆ ಪ್ಲಸ್ 1 ಸಿ 0 ಎ ಪವರ್ ಕೆ ಪ್ಲಸ್ 1 ಬಿ ಪವರ್ 0. ಹೌದಾ? ಸೊ ಇಲ್ಲೇನು ಬಂದಿದೆ? ಕೆ ಪ್ಲಸ್ 1 ಸಿ 0 ಎ ಪವರ್ ಕೆ ಪ್ಲಸ್ 1 ಬಿ ಪವರ್ 0. ಅದೇ ತಾನೇ ಇದ್ದಿದ್ದು ಫಸ್ಟ್ ಟರ್ಮ್. ನೀವೆಲ್ಲ ಟರ್ಮ್ಸು ಚೆಕ್ ಮಾಡಿರಿ, ಆ್ಯಸ್ ಇಟ್ ಈಸ್ ಅದೇ ಬಂದಿದೆ. ಏನು ಬಂದಿದೆ? ದಟ್ ಈಸ್ ಪಿ ಆಫ್ ಕೆ ಪ್ಲಸ್ 1. ಹೌದಾ? ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ನಾವೇನು ಮಾಡಿದ್ವಿ, ಇದನ್ನು ಸ್ಪ್ಲಿಟ್ ಮಾಡಿದ್ವಿ. ಎ ಪವರ್ ಎ ಪ್ಲಸ್ ಬಿ ರೈಸ್ ಟು ದ ಪವರ್ 1 ಇಂಟು ಎ ಪ್ಲಸ್ ಬಿ ರೈಸ್ ಟು ದ ಪವರ್ ಕೆ ಅಂತ ಹೇಳಿ ಬರ್ಕೊಂಡ್ವಿ. ಹೌದಾ? ಈ ರೀತಿ ಎಲ್ಲ ಹೋಯ್ತದು? ಒಂದು ನಿಮಿಷ. ಹಾಂ, ಈ ರೀತಿ ಸ್ಪ್ಲಿಟ್ ಮಾಡಿ ಬರೆದ್ವಿ. ಸ್ಪ್ಲಿಟ್ ಮಾಡಿ ಬರೆದಾಗ ವಾಪಸ್ ನಮಗೆ ಎ ಪ್ಲಸ್ ಬಿ ರೈಸ್ ಟು ದ ಪವರ್ ಕೆ ಪ್ಲಸ್ 1 ಏನಿತ್ತಲ್ಲ ಅದೇ ವಾಪಸ್ ಬಂತು. ಅಂದರೆ ನಾನು ಏನು ನಿಮಗೆ ಹೇಳೋದಕ್ಕೆ ಹೊರಟಿದ್ದೀನಿ ಗೊತ್ತಾ ಮಕ್ಕಳೇ? ಈ ಎ ಪ್ಲಸ್ ಬಿ ರೈಸ್ ಟು ದ ಪವರ್ 1 ಹಾಗೆ ಎ ಪ್ಲಸ್ ಬಿ ರೈಸ್ ಟು ದ ಪವರ್ ಕೆ ಎರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ಏನು ವ್ಯಾಲ್ಯೂ ಬರುತ್ತೋ ಅದೇ ವ್ಯಾಲ್ಯೂ ಎ ಪ್ಲಸ್ ಬಿ ರೈಸ್ ಟು ದ ಪವರ್ ಕೆ ಪ್ಲಸ್ 1 ಬರೆದಾಗ ಡೈರೆಕ್ಟಾಗಿ ಬರುತ್ತೆ. ಇಟ್ ಮೀನ್ಸ್ ನಾವು ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನಲ್ಲಿ ಅದ್ರ ಮುಖಾಂತರ ಇದನ್ನೇ ಪ್ರೂವ್ ಮಾಡಲಿಕ್ಕೆ ಹೊರಟಿದ್ದು. ಓಕೆ, ಎ ಪ್ಲಸ್ ಬಿ ರೈಸ್ ಟು ದ ಪವರ್ ಕೆ ಪ್ಲಸ್ 1 ಏನು ಬರುತ್ತೋ ಅದೇ ವ್ಯಾಲ್ಯೂ ಎ ಪ್ಲಸ್ ಬಿ ರೈಸ್ ಟು ದ ಪವರ್ ಕೆ ಹಾಗೆ ಎ ಪ್ಲಸ್ ಬಿ ರೈಸ್ ಟು ದ ಪವರ್ 1 ಅನ್ನು ಮಲ್ಟಿಪ್ಲೈ ಮಾಡಿದಾಗಲೂ ಬರ್ತಿದೆ. ಸೊ ಹಾಗಿದ್ರೆ ಫೈನಲಿ ವಿ ಶಲ್ ಸೇ ಹೆನ್ಸ್ ವಿ ಹ್ಯಾವ್ ಪ್ರೂವ್ಡ್. ಓಕೆ, ಹೆನ್ಸ್ ವಿ ಹ್ಯಾವ್ ಪ್ರೂವ್ಡ್ binomial theorem by the principle of by using principle of mathematical induction. Principle of mathematical induction. Is this clear? ಅರ್ಥ ಆಯ್ತಾ ಎಲ್ರಿಗೂ ಕೂಡ? ಐ ಬಿಲೀವ್ ಎವ್ರಿ ಒನ್ ಗಾಟ್ ದಿಸ್. ಆಲ್ ರೈಟ್? ಎಸ್. ಸೊ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್ ಕಡೆಗೆ ಹೋಗೋಣ. ನಮ್ಮ ನೆಕ್ಸ್ಟ್ ಕ್ವೆಶನ್, ಸೊ ಎ ಪ್ಲಸ್ ಬಿ ಪವರ್ 4 ಮೈನಸ್ ಎ ಮೈನಸ್ ಬಿ ಪವರ್ 4, ಹೆನ್ಸ್ ಎವ್ಯಾಲ್ಯೂಯೇಟ್ √3 plus √2 ರೈಸ್ ಟು ದ ಪವರ್ 4 ಮೈನಸ್ √3 minus 2 ರೈಸ್ ಟು ದ ಪವರ್ 4. ಓಕೆ, ಸೊ ಸಿಂಪಲ್ ಕ್ವೆಶನ್ ಇದೆ, ಬಟ್
2 marks ಕ್ವೆಶನ್, ಸಿಂಪಲ್ ಆಗಿದೆ, ಬಟ್ ಯು ನೀಡ್ ಟು ಬಿ ಕೇರ್ಫುಲ್ ಆ್ಯಂಡ್ ಸಾಲ್ವ್ ಮಾಡೋಣ. ಸೊ ಫಸ್ಟು a ಪ್ಲಸ್ ಬಿ ರೈಸ್ ಟು ದ ಪವರ್ 4 ಅನ್ನು ಬರಿತೀನಿ. ಫಸ್ಟ್ ಏನು ಮಾಡ್ತೀರಾ, ವಾಟ್ ಯು ನೀಡ್ ಟು ಡೂ, ಫಸ್ಟು ಕೋಎಫಿಷಿಯೆಂಟ್ಸ್ಗಳನ್ನು ಬರೀತೀರಾ. ಹೌದಾ? ಸೊ ಕೋಎಫಿಷಿಯೆಂಟ್ಸ್ಗಳನ್ನು ಬರ್ಕೊಂಡ್ಬಿಡೋಣ. ದಟ್ ಈಸ್ 4c0, ಹೌದಾ, 4c1, 4c2. ಓಕೆ, ಸ್ವಲ್ಪ ಚಿಕ್ಕದಾಗಿ ಬರೆಯೋಣ. ಸೊ ಲೆಟ್ ಮೀ ರೈಟ್ ಫ್ರಮ್ ಹಿಯರ್ ಓನ್ಲಿ. a ಪ್ಲಸ್ ಬಿ ರೈಸ್ ಟು ದ ಪವರ್ 4, ದಟ್ ಈಸ್ nc0 ಅಂದರೆ 4c0, 4c1, 4c2, 4c3, 4c4. ಓಕೆ, ನೆಕ್ಸ್ಟು a ಪವರ್ 4 ಅಲ್ವಾ, ಅಂದರೆ a ಪವರ್ n, a ಪವರ್ n ಮೈನಸ್ 1 ಅಂದರೆ a ಕ್ಯೂಬ್, a ಸ್ಕ್ವೇರ್, a ಪವರ್ 1, a ಪವರ್ 0. ನೆಕ್ಸ್ಟು b ಪವರ್ 0, b ಪವರ್ 1, b ಸ್ಕ್ವೇರ್, b ಕ್ಯೂಬ್, b ಪವರ್ 4. ದಿಸ್ ಇಸ್ ಪ್ಲಸ್ 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 ಪ್ಲಸ್. ಇದು a ಪ್ಲಸ್ ಬಿ ರೈಸ್ ಟು ದ ಪವರ್ 4 ಕಥೆ. ವಾಟ್ ಅಬೌಟ್ a ಮೈನಸ್ ಬಿ ರೈಸ್ ಟು ದ ಪವರ್ 4? ಸೊ ನೋಡಿ, a ಮೈನಸ್ ಬಿ ರೈಸ್ ಟು ದ ಪವರ್ 4 ಏನಿದೆ ಅಲ್ಲ, ಇದರಲ್ಲಿ ಸೇಮ್ ಟರ್ಮ್ಸ್ಗಳೇ ಬರುತ್ತದೆ. a ಪ್ಲಸ್ ಬಿ ರೈಸ್ ಟು ದ ಪವರ್ 4 ಅಲ್ಲಿ ಏನಿದೆ ಅಲ್ಲ, ಅದೇ ಟರ್ಮ್ಸೇ ಇಲ್ಲೂ ಬರೋದು. ಬಟ್ ಮೈನಸ್ ಸೈನ್ ಇರೋದ್ರಿಂದ ಏನಾಗುತ್ತೆ, ಆಲ್ಟರ್ನೇಟ್ ಸೈನ್ಗಳು ಬರ್ತಾ ಹೋಗ್ತವೆ. ಓಕೆ, ಅಂದರೆ ನೋಡಿ, ಫಸ್ಟ್ ಟರ್ಮ್ಸ್ಗಳನ್ನು ಬರೆದ್ಬಿಡ್ರಿ. 4c0, a ಪವರ್ 4, b ಪವರ್ 0. ಇಲ್ಲಿ 4c1, a ಕ್ಯೂಬ್, b ಪವರ್ 1. ಇಲ್ಲಿ 4c2, a ಸ್ಕ್ವಯರ್, b ಸ್ಕ್ವಯರ್. ಹೌದಾ? 4c3, a ಪವರ್ 1, b ಕ್ಯೂಬ್. ಹೌದಾ? ಹಾಗೆ 4c4, a ಪವರ್ 0, b ಪವರ್ 4. ಆಲ್ ರೈಟ್. ಸೊ ಫಸ್ಟು ಪ್ಲಸ್, ಆಮೇಲೆ ಮೈನಸ್, ಪ್ಲಸ್ ಮೈನಸ್, ಹಾಗೆ ಪ್ಲಸ್. ಕ್ಲಿಯರ್? ಆಲ್ ರೈಟ್. ನೋಡಿ ಮಕ್ಕಳೇ, ಲಿಸನ್ ಹಿಯರ್. ಪ್ರಶ್ನೆ ಪ್ರಕಾರ ವಿ ನೀಡ್ ಟು ಸಬ್ಟ್ರಾಕ್ಟ್ ಬೋತ್ ಆಫ್ ದೀಸ್ ಟರ್ಮ್ಸ್. ಸೊ ಸಬ್ಟ್ರಾಕ್ಟ್ ಮಾಡಬೇಕಂದ್ರೆ ಏನಾಗುತ್ತೆ, ಸೈನ್ಗಳು ಚೇಂಜ್ ಆಗ್ತವೆ. ಎರಡೂ ಎಕ್ಸ್ಪ್ರೆಷನ್ಗಳನ್ನು ಸಬ್ಟ್ರಾಕ್ಟ್ ಮಾಡಬೇಕಂದ್ರೆ ಏನಾಗುತ್ತೆ, ಸೈನ್ ಚೇಂಜ್ ಆಗುತ್ತೆ. ಸೊ ಹಿಯರ್ ಎರಡನೇ ಎಕ್ಸ್ಪ್ರೆಷನ್ನ ಎಲ್ಲ ಸೈನ್ಗಳು ಚೇಂಜ್ ಆಗುತ್ತೆ. ಸೊ ದಿಸ್ ವಿಲ್ ಬಿಕಮ್ ಮೈನಸ್. ಹೌದಾ? ದಿಸ್ ವಿಲ್ ಬಿಕಮ್ ಆ್ಯಕ್ಚುಲಿ ಮೈನಸ್ ಆಗುತ್ತೆ. ಇದು ಪ್ಲಸ್ ಇದ್ದಿದ್ದು ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್. ದಿಸ್ ವಿಲ್ ಬಿ ಪ್ಲಸ್, ದಿಸ್ ವಿಲ್ ಬಿ ಮೈನಸ್. ಡನ್? ಓಕೆ. ಸೊ ಪ್ಲಸ್ ಹಾಗೆ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಪ್ಲಸ್ ಹಾಗೆ ಇರಲಿ, ಪ್ಲಸ್ ಮೈನಸ್ ಕ್ಯಾನ್ಸಲ್. ಈ ಎರಡು ಟರ್ಮ್ಸು ಕರೆಕ್ಟಾಗಿ ಬರ್ಕೊಳ್ಳಿ, ಯಾವುದ್ಯಾವುದೋ ಮತ್ತೆ ಕ್ಯಾನ್ಸಲ್ ಮಾಡಬೇಡ್ರಿ. ಓಕೆ, ಇವೆರಡು ಪ್ಲಸ್, ಪ್ಲಸ್ ಆ್ಯಂಡ್ ಮೈನಸ್ ಕ್ಯಾನ್ಸಲ್. ಸೊ ಈಗ ಬಾಕಿ ಏನೇನು ಉಳಿದಿದೆ ಅದನ್ನು ಬರೆಯೋಣ. 2 ಟೈಮ್ಸ್ ಆಫ್ 4c1, ಹೌದಾ, a ಕ್ಯೂಬ್, b ಪವರ್ 1. ಹೌದಾ? ಹೌದಾ? ಪ್ಲಸ್, ಒಂದು ನಿಮಿಷ, ಓಕೆ ಬೇಡ, ಹೀಗೆ ಇರಲಿ. ಸೊ ನೋಡಿ, a ಪ್ಲಸ್ ಬಿ ರೈಸ್ ಟು ದ ಪವರ್ 4 ಮೈನಸ್ a ಮೈನಸ್ ಬಿ ರೈಸ್ ಟು ದ ಪವರ್ 4 ಇಸ್ ಈಕ್ವಲ್ ಟು, ಲಿಸನ್, ಏನೇನು ಉಳಿದಿದೆ, 2 ಟೈಮ್ಸ್ ಆಫ್ 4c1, a ಕ್ಯೂಬ್, b ಪವರ್ 1. ಹೌದಾ? ಕರೆಕ್ಟ್ ಅಲ್ವಾ? ಎಸ್. ಪ್ಲಸ್ ಅಗೇನ್ ಇಲ್ಲಿನೂ ಅಷ್ಟೇ, 2 ಟೈಮ್ಸ್ ಆಫ್ 4c3, a ಪವರ್ 1, b ಕ್ಯೂಬ್ ಉಳಿದಿದೆ. ರೈಟ್? ಕರೆಕ್ಟ್ ಅಲ್ವಾ? ಎಸ್. ಆಲ್ ರೈಟ್. ಸೊ ಈಗ ನೋಡಿ, 2 ಇಂಟು ವಾಟ್ ಈಸ್ 4c1 ವ್ಯಾಲ್ಯೂ, ದಟ್ ಈಸ್ 4. ಹೌದಾ? ರೈಟ್. ಸೊ a ಕ್ಯೂಬ್, b ಪವರ್ 1 ಪ್ಲಸ್ 2 ಹಾಗೆ ಇರಲಿ. 4c3 ನಮಗೆ ಗೊತ್ತಿದೆ, NCR ಇಸ್ ಈಕ್ವಲ್ ಟು NCR ಮೈನಸ್ 1. ಹೌದಾ? ಈ ರೀತಿಯಾಗಿ ಬರಿಬೋದಲ್ಲ, NCR ಇಸ್ ಈಕ್ವಲ್ ಟು NCR ಮೈನಸ್ 1 ಆಗಿ ಬರಿಬೋದಾ? ಸೊ NCR ಮೈನಸ್ 1 ಮಾಡಿದರೆ ಏನಾಗುತ್ತೆ, 4c4 ಮೈನಸ್ 3 ಮಾಡಿದರೆ 4c1 ಬರುತ್ತೆ ಮತ್ತೆ, ವಿಚ್ ಈಸ್ ನಥಿಂಗ್ ಬಟ್ 4 ಓನ್ಲಿ. ಕರೆಕ್ಟ್ ಅಲ್ವಾ? ರೈಟ್. ಸೊ ಹಾಗಿದ್ರೆ ಇಲ್ಲಿ 4c3 ಇಸ್ ನಥಿಂಗ್ ಬಟ್ 4 ಅಗೇನ್, a ಪವರ್ 1, b ಕ್ಯೂಬ್. ಡನ್. ಸೊ ಫೈನಲಿ 2 ಇಂಟು 4 ಇಸ್ ನಥಿಂಗ್ ಬಟ್, ಇಲ್ಲಿ ಬರೀತೀನಿ, ದಟ್ ಈಸ್ 8 a ಕ್ಯೂಬ್, b ಪವರ್ 1, a ಕ್ಯೂಬ್, b ಪವರ್ 1 ಪ್ಲಸ್ 8 a b ಕ್ಯೂಬ್. ಹೌದಾ? a b ಕ್ಯೂಬ್.
ಸೊ ನಿಮಗೇನು ಸಿಗುತ್ತೆ ಇಲ್ಲಿಗೆ ಅಂದರೆ 8 ಕಾಮನ್ ಆಗಿ ಸಿಗುತ್ತೆ. ಹೌದಾ, 8ಅನ್ನು ಕಾಮನ್ ತೆಗೆದ್ರೆ a cube b power 1 plus ab cube will be the solution. ಓಕೆ, ಇದು ಯಾವುದ್ರದಪ್ಪ ಅಂದರೆ ದಿಸ್ ಈಸ್ a plus b raised to the power 4 minus a minus b raised to the power 4 is equal to 8 times of a cube b power 1 plus a power 1 b cube. This is the answer for first part. ಹೌದಾ, ಇನ್ನೂ ಒಂದು ಭಾಗ ಇದೆ. ವಿ ನೀಡ್ ಟು ಎವ್ಯಾಲ್ಯೂಯೇಟ್ √3 plus √2 raised to the power 4 minus √3 minus 2 raised to the power 4. ಹೌದಾ, ರೈಟ್. ಸೊ ಇಲ್ಲಿ ಬರೀತೀನಿ √3 plus √2 raised to the power 4. ಹೌದಾ, ಫಸ್ಟ್ ಇದನ್ನು ಬರೆದ್ಬಿಡೋಣ. ಫಸ್ಟು 4C0. ಹೌದಾ, ಸೊ ದಿಸ್ ಇಸ್ 4C0 ಅಂಡ್ ದೆನ್ 4C1, 4C2, 4C3 and here 4C4. Right? Next √3 ಇದೇನಿದು ಎ ಅಲ್ವಾ, ಇದು ಎ ಪವರ್ ಎನ್ ಅಂದರೆ ಪವರ್ 4 ಆಗುತ್ತೆ. ನೆಕ್ಸ್ಟ್ √3 ಹೋಲ್ ಕ್ಯೂಬ್, √3 ಹೋಲ್ ಸ್ಕ್ವೇರ್, √3 ಹೋಲ್ ಪವರ್ 1, √3 ಪವರ್ 0. ಡನ್. ಈ ಕಡೆಗೆ √2 ಪವರ್ 0, √2 ಪವರ್ 1, ಈ ಕಡೆಗೆ √2 ದೆನ್ ಸ್ಕ್ವಯರ್. ಹೌದಾ, ಈ ಕಡೆಗೆ √2 ಪವರ್ 1, √2 ಪವರ್ 0. ಓಕೆ, ಸೋ ಸಾರಿ, ಏನು ಮಾಡಿದ್ದೀನಿ ನಾನು, 1 2 3 ಅಲ್ವಾ ಇದು, cube and here 4. So sorry. All right. So here basically you will get the sign that is plus, plus, here plus, illinu plus. ಅರ್ಥ ಆಯ್ತಾ? ಓಕೆ, ಆಲ್ ರೈಟ್. ಸೊ ಈಗ ಅದೇ ರೀತಿ √3 minus √2 ಪವರ್ 4 ಅನ್ನು ಬರೀತೀನಿ. ಸೊ ವಾಟ್ ಯು ವಿಲ್ ಗೆಟ್ 4C0. ಹೌದಾ, 4C1, 4C2, 4C3, finally 4C4. All right. So ಇಲ್ಲಿ √3 ಪವರ್ 4 ಸೇಮ್ ಟರ್ಮ್ಸ್ಗಳು, ಬಟ್ ಸೈನ್ಗಳು ಮಾತ್ರ ಚೇಂಜ್ ಆಗ್ತವೆ. √3 ಪವರ್ 4, √3 ಪವರ್ ಕ್ಯೂಬ್. ಹೌದಾ, √3 ಹೋಲ್ ಸ್ಕ್ವೇರ್, √3 ಪವರ್ 1, √3 ಪವರ್ 0. ಹೌದಾ, and now here √2 ಪವರ್ 0, √2 ಪವರ್ 1. ಹೌದಾ, √2 ಸ್ಕ್ವೇರ್. ಓಕೆ, and here √2 ಕ್ಯೂಬ್, √2 ಪವರ್ 4. ಆಲ್ ರೈಟ್. ಸೊ ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಹೌದಾ, ಸೊ ವಾಟ್ ವಿ ಆರ್ ಸಪೋಸ್ ಟು ಡೂ, ವಿ ನೀಡ್ ಟು ಸಬ್ಟ್ರಾಕ್ಟ್ ಹಿಯರ್. ಹಾಗಿದ್ರೆ ಸೈನ್ ಚೇಂಜ್ ಆಗುತ್ತೆ. ಸೊ ಇದು ಪ್ಲಸ್, ಇದು ಮೈನಸ್ಸು, ದಿಸ್ ವಿಲ್ ಬಿ ಪ್ಲಸ್, ಮೈನಸ್, ಪ್ಲಸ್ ಆ್ಯಂಡ್ ಹಿಯರ್ ಮೈನಸ್ ಅಗೇನ್. ಕ್ಲಿಯರ್? ಸೊ ಕ್ಯಾನ್ಸಲ್ ಮಾಡಿರಿ, ಯಾವ್ದಾಗುತ್ತೆ, ಪ್ಲಸ್ ಮೈನಸ್ ಕ್ಯಾನ್ಸಲ್, ಪ್ಲಸ್ ಪ್ಲಸ್ ಹಾಗೆ ಇರಲಿ, ಪ್ಲಸ್ ಮೈನಸ್ ಕ್ಯಾನ್ಸಲ್, ಪ್ಲಸ್ ಪ್ಲಸ್ ಹಾಗೆ ಇರಲಿ, ಪ್ಲಸ್ ಮೈನಸ್ ಕ್ಯಾನ್ಸಲ್. ಹೌದಾ, ಸೊ ಹಾಗಿದ್ರೆ ಇಲ್ಲಿ ಬಾಕಿ ಏನು ಉಳಿತು ನೋಡೋಣ. √3 plus √2 raised to the power 4 plus √3 minus √2 raised to the power 4 will be equal to, ನೋಡಿ, 2 times of 4C1 √3 whole cube into √2 plus 2 times of, ಇಲ್ಲೇನು ಉಳಿದಿದೆ, 4C3. ಹೌದಾ, √3 ಪವರ್ 1. ಹೌದಾ, √3 ಪವರ್ 1 ಹಾಗೆ √2 ಹೋಲ್ ಕ್ಯೂಬ್. ಡನ್. ಅರ್ಥ ಆಯ್ತಾ? ಆಲ್ ರೈಟ್. ಸೊ ಈಗ ನೋಡಿ ಮಕ್ಕಳೇ, ಲಿಸನ್, 2 ಅನ್ನು ಹಾಗೆ ಬರಿತೀನಿ. ವಾಟ್ ಈಸ್ 4C1 ವ್ಯಾಲ್ಯೂ? 4C1 ವ್ಯಾಲ್ಯೂ ಇಸ್ 4. ವಾಟ್ ಈಸ್ ರೂಟ್? ನೋಡಿ, √3 ಹೋಲ್ ಕ್ಯೂಬನ್ನು ಹೇಗೆ ಬರೀತೀರಾ? ಲಿಸನ್,
√3 ಹೋಲ್ ಕ್ಯೂಬ್ ಈಸ್ ನಥಿಂಗ್ ಬಟ್ √3 ಇಂಟು √3 ಇಂಟು √3 ಅಂದರೆ √3 3 ಸಲ ಬರೆಯೋದು. ವಾಟ್ ಈಸ್ √3 ಇಂಟು √3? ದಟ್ ಈಸ್ 3. √9 ಬರುತ್ತಲ್ಲ, √9 ದಟ್ ಈಸ್ 3 ಇಂಟು √3 ನಿಮಗೆ ಇಲ್ಲಿ ಉಳಿಯೋದು. ಕನ್ಫ್ಯೂಸ್ ಆಗಿ ಕ್ಯಾನ್ಸಲ್ ಮಾಡಬೇಡ್ರಿ ಎರಡೂ. ಇದು ಕ್ಯೂಬ್ ಇದೆ, ಇಲ್ಲಿ ಸ್ಕ್ವೇರ್ ಇದೆ, ರಿಮೆಂಬರ್. ಓಕೆ, ಮತ್ತೆ ಬಾಕಿ ಉಳಿದಿದ್ದೇನು √2 ಆಸ್ ಇಟ್ ಈಸ್. ಬರ್ದ್ರಾ? ಈಗ ಈ ಕಡೆಗೆ 2 ಇಂಟು ವಾಟ್ ಈಸ್ 4C3 ವ್ಯಾಲ್ಯೂ ಗೊತ್ತಿದೆ, NCR. ಇದನ್ನ NCR -1 ಮಾಡಿದಾಗ 4C1 ಆಗುತ್ತೆ. ವಾಟ್ ಈಸ್ 4C1? ದಟ್ ಈಸ್ 4 ಓನ್ಲಿ. √3 ಹಾಗೆ ಇರಲಿ. √2 ಕ್ಯೂಬನ್ನು ನಾನು ಏನಂತ ಬರಿಬಹುದು? 2√2 ಅಂತ ಹೇಳಿ ಬರಿಬಹುದು. ಅರ್ಥ ಆಗ್ತಿದೆನಾ? ಆರ್ ಯು ಗೆಟ್ಟಿಂಗ್ ದಿಸ್? ಫೈನ್. ಸೊ 4 2s 8, 8 3s 24. √3 ಇಂಟು √2 ಅಂದರೆ √6 ಪ್ಲಸ್ 2 4s 8, 8 2s 16. ಸೊ √3 ಇಂಟು √2 ಅಂದರೆ √6. ಆಲ್ ರೈಟ್. ಸೊ ಈಗ ನೋಡಿ, ಎರಡೂ ಕಡೆಯಲ್ಲೂ ರೂಟ್ ನಂಬರ್ ಸೇಮ್ ಇದೆ, ಹಾಗಿದ್ರೆ ಎರಡನ್ನೂ ಆ್ಯಡ್ ಮಾಡ್ಬೋದು. 24 + 16 ಈಸ್ 40. 40 √6 ನಿಮಗೆ ಬರುವಂಥದ್ದು. ಸೊ ದೇರ್ ಫೋರ್ √3 ಪ್ಲಸ್ √2 ರೈಸ್ ಟು ದ ಪವರ್ 4 ಪ್ಲಸ್ ಮೈನಸ್, ಹೌದಾ, ಮೈನಸ್ √3 ಮೈನಸ್ √2 ರೈಸ್ ಟು ದ ಪವರ್ 4 ವಿಲ್ ಬಿ ಈಕ್ವಲ್ ಟು 40 √6. ಅರ್ಥ ಆಯ್ತಾ? ಇಸ್ ದಿಸ್ ಕ್ಲಿಯರ್ ನಾವು? ಎಸ್, ಆಲ್ ರೈಟ್. ಸೊ 2 ಮಾರ್ಕ್ಸ್ ಕ್ವೆಶನ್ ಅಂದರೆ ನಿಮಗೆ ಇದು ಬಂದೇ ಬರುತ್ತೆ ಮಕ್ಕಳೇ. ಓಕೆ, ಸೊ ಇದನ್ನು ತುಂಬ ಸಲ ಕೇಳಿದರೆ, ಕೇಳುವಂಥ ಚಾನ್ಸಸ್ಸು ಇರುತ್ತೆ. 2 ಮಾರ್ಕ್ಸ್ ಕ್ವೆಶನ್ ಇದು. ಇನ್ನು ಬೈನೋಮಿಯಲ್ ಥಿಯರಮ್ ಪ್ರೂವಿಂಗ್ ಅಂತೂ ಖಂಡಿತ ನಿಮಗೆ 100ಕ್ಕೆ 100 ಬರುತ್ತೆ, ಹೌದಾ, ಫಿಕ್ಸ್ಡ್ ಕ್ವೆಶನ್. ಸೊ ಈಗ ಒಂದು ಕ್ವೆಶನನ್ನು ನೀವು ಸಾಲ್ವ್ ಮಾಡಿ, ಟ್ರೈ ಟು ಸಾಲ್ವ್ ದಿಸ್ ಯೂಸಿಂಗ್ ಬೈನೋಮಿಯಲ್ ಥಿಯರಮ್. ಟೇಕ್ ಇಟ್ ಆಸ್ ಅ ಹೋಮ್ವರ್ಕ್ ಕ್ವೆಶನ್. ತುಂಬ ಈಸಿ ಇದೆ. ಸೊ ಬೇಸಿಕಲಿ 96 ಏನಿದೆ ಅಲ್ಲ, 96 ರೈಸ್ ಟು ದ ಪವರ್ ಕ್ಯೂಬ್ ಇದೆ ಅಲ್ಲ, ಇದನ್ನು ನೀವು 100 ಮೈನಸ್ 4 ಕ್ಯೂಬ್ ಅಂತ ಹೇಳಿ ಮಾಡ್ಕೋಬೋದು, ಹೌದಾ. ಹಿಯರ್ A ಇಸ್ ಈಕ್ವಲ್ ಟು 100 ಇದೆ, B ಇಸ್ ಈಕ್ವಲ್ ಟು 4 ಇದೆ, ಹಾಗೆ N ಇಸ್ ಈಕ್ವಲ್ ಟು 3 ಇದೆ. ಸೊ ಬೈನೋಮಿಯಲ್ ಥಿಯರಮನ್ನು ಅಪ್ಲೈ ಮಾಡಿ ಆ್ಯಂಡ್ ಹಿಯರ್ ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂ. ಟೇಕ್ ಇಟ್ ಆಸ್ ಅ ಹೋಮ್ವರ್ಕ್ ಕ್ವೆಶನ್. ಆಲ್ ರೈಟ್. ಸೊ ದಿಸ್ ಇಸ್ ಇಷ್ಟು ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂದರೆ ಇಷ್ಟೇ ಬರೋದು ಈ ಚಾಪ್ಟರಿಂದ. ಫಸ್ಟು ಬೈನೋಮಿಯಲ್ ಥಿಯರಮ್ ಪ್ರೂವಿಂಗೇ ಇಂಪಾರ್ಟೆಂಟು. ಕ್ಲಿಯರಾ? ಅರ್ಥ ಆಯ್ತಾ ಎಲ್ರಿಗೂ ಕೂಡ? ಆಲ್ ರೈಟ್. ಸರಿ ಮಕ್ಕಳೇ, ಹಾಗಿದ್ರೆ ನಾವು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಮೇಲೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಮತ್ತೊಂದು ಚಾಪ್ಟರ್ನ ಮೇಲೆ ನೋಡೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಟೇಕ್ ಕೇರ್ ಎವ್ರಿ ಒನ್. ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.